8 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಲಾಂಗ್ ಟೈಮ್ ಸಿಟ್ಟಿಂಗ್ ಅಥವಾ ಲಾಂಗ್ ಟೈಮ್ ಸ್ಟ್ಯಾಂಡಿಂಗ್. ಸೊ ಇದರಿಂದ ಏನಾಗುತ್ತೆ, ಸೊ ಬೆನ್ನಿನ ಹಿಂಬದಲ್ಲಿರೋ ವರ್ಟಿಬ್ರೇಟ್ಸ್ ಮೇಲೆ, ಡಿಸ್ಕ್ ಮೇಲೆ ಅದು ಪ್ರೆಷರ್ ಕೊಡ್ತಾ ಹೋಗ್ತಾ ಇರುತ್ತೆ. ಸೊ ಇದೀಗೆ ಒತ್ತಡ ಹೆಚ್ಚಾದಾಗ ಅದು ಸ್ಲಿಪ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದನ್ನೇ ನಾವು ಸ್ಲಿಪ್ಪಿಂಗ್ ಡಿಸ್ಕ್ ಅಂತ ಹೇಳಿ ಕರಿತೇವೆ, ಅಥವಾ IVDP, ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದರಿಂದ ಬ್ಯಾಕ್ ಪೈನ್ ಬರುವಂತದ್ದು, ನೀವು ಹೇಳ್ದಂಗೆ ಸ್ಪಾಂಡಿಲೈಟಿಸ್ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೆ ಮೇನ್ ಆಗಿ ಬ್ಯಾಗ್ ಹೊರುವಂತ ಒಂದು weight ಗಳಾಗಿರ್ಬೋದು, ಜಿಮ್ ಅಲ್ಲಿ ಹೋಗುವಂತ ಒಂದು weight lifting ಆಗಿರ್ಬೋದು. ಸೊ ಎಷ್ಟು ನಮ್ಮ ಮೂಳೆಗಳಿಗೆ ಒತ್ತಡ ಕೊಡಬೇಕು ಅದಕ್ಕಿಂತ ಒಂದು 10 ಪಟ್ಟು 20 ಪಟ್ಟು ಹೆಚ್ಚು ಒತ್ತಡಗಳು ಕೊಟ್ಟಾಗ ಈ ರೀತಿಯ ಒಂದು ಸ್ಪಾಂಡಿಲೈಟಿಸ್ ಅನ್ನೋ ಸಮಸ್ಯೆ ಅಥವಾ ಈ ರೀತಿಯ ಒಂದು ಆಸ್ಟಿಯೋ ಆರ್ಥೈಟಿಸ್ ಸಮಸ್ಯೆ, ಸೊ ಇದು ನಾವು ಎಕ್ಸ್ರೇಲಿ ಕಂಡುಹಿಡಿದು ಬಿಡ್ತೀವಿ. ಅಂದ್ರೆ ಎಕ್ಸ್ರೇಲಿ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯ ಡಿಜನರೇಷನ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಈಗ ಎಷ್ಟೋ ಜನ ನಾನು ಹೇಳಿದೆ, ಅತಿ ಮುಖ್ಯವಾಗಿ ಬರುವಂತದ್ದೇ ಆಸ್ಟಿಯೋ ಆರ್ಥೈಟಿಸ್. ಇದ್ರಲ್ಲಿ ನಾವು ಸ್ಟೇಜಸ್ ಗಳನ್ನ ಕೂಡ ನೋಡ್ತಾ ಹೋಗ್ಬೋದಾಗತ್ತೆ. ಯಾವ ರೀತಿಯ ಪೇಷಂಟ್ಸ್ ನಾವು ಈ ಆರ್ಥೈಟಿಸ್ ಅನ್ನೋ ಸಮಸ್ಯೆ ಅಥವಾ ಮಂಡಿಯ ಮೂಳೆಗಳ ಸಮಸ್ಯೆ ಹೇಳ್ತಾ ಹೋಗ್ತಾ ಇರ್ತಾರೆ ಅಂತ ಹೇಳಿ. ಸ್ಟಾರ್ಟಿಂಗ್ ಹಂತದಲ್ಲಿ ಅಂದ್ರೆ ಸ್ಟೇಜ್ 1 ಅಲ್ಲಿ ಏನಿರುತ್ತೆ, ಮಂಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ನೋವು ಬರ್ತಾ ಇರುತ್ತೆ. ಓನ್ಲಿ ಆನ್ ಎಕ್ಸರ್ಷನ್ಸ್, ಅಂದ್ರೆ ನಾನು ಡೈಲಿ 1 ಕಿಲೋಮೀಟರ್ ವಾಕಿಂಗ್ ಮಾಡ್ತಿದ್ದೆ ಡಾಕ್ಟರ್, ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡಿದ್ರೆ ನನಗೆ ನೋವು ಸ್ಟಾರ್ಟ್ ಆಗುತ್ತೆ, ಅಥವಾ ಮೆಟ್ಲು ಹತ್ತಿರ ನನಗೆ ನೋವು ಸ್ಟಾರ್ಟ್ ಆಗುತ್ತೆ. ಆನ್ ಎಕ್ಸರ್ಷನ್, ತುಂಬಾ ಹೆಚ್ಚು ಒತ್ತಡ ಕೆಲಸ ಮಾಡಿದಾಗ ನೋವು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಎಕ್ಸ್ರೇ ಮಾಡಿದಾಗ ನಮ್ಗೆ ಮೈಲ್ಡ್ ಚೇಂಜಸ್ ಏನು ಗೊತ್ತಾಗೋದಿಲ್ಲ, ಅಂದ್ರೆ ನಾರ್ಮಲ್ ಇರುತ್ತೆ, ಬಟ್ ಪೇನ್ ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ ಪೇಷಂಟ್ಗೆ. ಸೊ ಈ ಹಂತನ ದಾಟ್ತಾ ಬಂತು ಅಂತ ಹೇಳಿದ್ರೆ, ಸೊ ಸೆಕೆಂಡ್ ಹಂತಕ್ಕೆ ಹೋಗುವಂತದ್ದು ಅಥವಾ ಸೆಕೆಂಡ್ ಸ್ಟೇಜ್ಗೆ ಹೋಗುವಂತದ್ದು. ಈ 2ನೇ ಹಂತದ ಒಂದು ಆಸ್ಟಿಯೋ ಆರ್ಥೈಟಿಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೇಷಂಟ್ಗೆ ಪೇನ್ ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ ಡ್ಯೂರಿಂಗ್ ದೇರ್ ರೆಗ್ಯುಲರ್ ಆಕ್ಟಿವಿಟೀಸ್, ಡೈಲಿ ಆಕ್ಟಿವಿಟೀಸ್. ಸರ್ ಮುಂಚೆ ಆದ್ರೆ ಕೆಲಸ ಹೆಚ್ಚು ಮಾಡಿದ್ರೆ ಮಾತ್ರ ನೋವು ಬರ್ತಿತ್ತು, ಬಟ್ ಇವತ್ತಿನ ದಿನಗಳಲ್ಲಿ ನಂಗೆ ನಾರ್ಮಲ್ ಹೌಸ್ ಹೋಲ್ಡ್ ವರ್ಕ್ ಮಾಡಿದ್ರು ಕೂಡ ನಂಗೆ ಮಂಡಿ ಮೇಲೆ ನೋವು ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಕೂಡ ನನಗೆ ನಿಂತ್ಕೊಂಡು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ಹೊತ್ತು ಕೂಡ ನನಗೆ ಕೂತ್ಕೊಂಡು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ದೂರ ನಡೆಯಕ್ ಆಗ್ತಾ ಇಲ್ಲ. ಸೊ ಈ ರೀತಿಯ ಹಂತಗಳನ್ನ ನಾವು ಸೆಕೆಂಡ್ ಹಂತವಾಗಿ ನಾವು ನೋಡ್ಬೋದಾಗತ್ತೆ. ಅದೇ ರೀತಿ ಒಂದು ಹಂತದಲ್ಲೂ ಚಿಕಿತ್ಸೆನ ಪಡ್ಕೊಂಡಿಲ್ಲ ಅಥವಾ ಅವರು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ, ದಟ್ ಡಿಸೀಸ್ ಕಂಡೀಷನ್ ವಿಲ್ ಗೋ ಟು ಎ 3rd ಸ್ಟೇಜ್. ಸೊ ಈ 3ನೇ ಹಂತದಲ್ಲಿ ನಾವು ನೋಡುವಂತದ್ದು ಮಂಡಿಲಿ ತುಂಬಾ ನೋವಾಗ್ತಾ ಹೋಗ್ತಾ ಇರತ್ತೆ. ಸೊ ಇಲ್ಲಿ ನಾವು ಸಪೋರ್ಟ್ ಅನ್ನ ಕೇಳ್ತಾರೆ. ಎಷ್ಟೋ ಜನ ಪೇಷಂಟ್ ನಾವು ನೋಡ್ಬೋದು, ಮೆಟ್ಲು ಹತ್ಬೇಕಾದ್ರೆ ಸಪೋರ್ಟಿವ್ ಆಗಿ ಇಟ್ಕೊಂಡಿರ್ತಾರೆ, ಅಥವಾ ನಡಿಬೇಕಾದ್ರೆ ಏನೋ ಒಂದು ಕೋಲ್ಗಳನ್ನ ಸಪೋರ್ಟ್ ಆಗಿ ಇಟ್ಕೊಂಡಿರ್ತಾರೆ, ಯಾರೋ ಹಿಡ್ಕೊಳ್ಳೇಬೇಕು. ಖಂಡಿತ ಈ ಡಿಪೆಂಡೆನ್ಸಿ, ಈ ಸಪೋರ್ಟ್ ಅನ್ನೋದು ಈ 3ನೇ ಹಂತದ ಒಂದು ಆರ್ಥೈಟಿಸ್ ಅಲ್ಲಿ ಬೇಕಾಗತ್ತೆ. ಸೊ ಇಲ್ಲಿ ನಾವು ಎಕ್ಸ್ರೇ ಮಾಡಿದಾಗ, ಪೇಷಂಟಿನ ಎಕ್ಸ್ರೇ ಮಾಡಿದಾಗ, ಸೊ ಮೇಜರ್ ನಾವು ಈ ಡಿಜನರೇಷನ್ ಚೇಂಜಸ್ ನ ನಾವು ಎಕ್ಸ್ರೇ ಅಲ್ಲಿ ನೋಡಬಹುದಾಗತ್ತೆ. ಅಂದ್ರೆ ಒಂದು ಮೂಳೆಗೆ ಮೂಳೆ ಎಷ್ಟು ಗ್ಯಾಪ್ ಇರಬೇಕು ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ವೇರ್ ಅಂಡ್ ಟೇರ್ ಆಫ್ ಕಾರ್ಟಿಲೇಜ್ ಆಗಿರುತ್ತೆ. ಸೊ ಸೈನೋವೆಲ್ ದ್ರವ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದರಿಂದ ಈ ಡಿಜನರೇಷನ್ ಚೇಂಜಸ್ ನಾವು ನೋಡಬಹುದಾಗತ್ತೆ. ಅದೇ ರೀತಿ ಒಂದು ಪೇಷಂಟ್ 4ನೇ ಹಂತಕ್ಕೆ ಹೋದಾಗ ಇಲ್ಲಿ ಇಂಟಾಲರಬಲ್ ಪೇನ್ ಇರುತ್ತೆ. ಸೊ ಒಂದ್ ಮೂಳೆ ಲಾಕ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಜಾಗನೇ ಇರೋದಿಲ್ಲ, ಒಂದೊಂದು ಹೆಜ್ಜೆ ಕೂಡ ಇಡೋದಕ್ಕೆ ಕಷ್ಟ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಈ ತರದ ಪೇಷಂಟ್ಸ್ ಡಿಪೆಂಡೆನ್ಸಿ ಆಗ್ಬಿಡ್ತಾರೆ. ಸೊ ಯಾರು ಇದ್ರೇನೆ ನನಗೆ ಕೆಲಸಗಳಾಗತ್ತೆ. ಸೊ ಇಂಥ ವ್ಯಕ್ತಿಗಳು ಎಸ್ಪೆಷಲಿ ನಾವು ಮನೇಲಿ ತುಂಬಾ ಜನ, ನಮ್ಮ ಅಜ್ಜಿಗಳಾಗಿರ್ಬೋದು, ತಾತಗಳಾಗಿರ್ಬೋದು, ಸೊ ಮನೇಲಿ ತುಂಬಾ ಜನ ಈ ರೀತಿಯ ಒಂದು 3ನೇ ಹಂತದ ಒಂದು ಆಸ್ಟಿಯೋ ಆರ್ಥೈಟಿಸ್ ಅಲ್ಲಿ ಅಥವಾ 4ನೇ ಹಂತದ ಒಂದು ಆಸ್ಟಿಯೋ ಆರ್ಥೈಟಿಸ್ ಅಲ್ಲಿ ಬಳಲ್ತಾ ಇರ್ತಾರೆ. ಸೊ ಇಂಥವ್ರೆ ಹೆಚ್ಚಾಗಿ ಈ ಶಸ್ತ್ರಚಿಕಿತ್ಸೆಯ ಮೊರೆ ಹೋಗುವಂತದ್ದು. ಈ 3 ಸ್ಟೇಜಸ್ ಅಥವಾ 3rd ಸ್ಟೇಜಸ್ ಅಥವಾ 4 ಸ್ಟೇಜಸ್ ಪೇಷಂಟ್ಸ್ ಅಲ್ಲಿ ಅತಿ ಹೆಚ್ಚಾಗಿ ನಾವು ಈ ರೀತಿಯ ಒಂದು ನೀ ರಿಪ್ಲೇಸ್ಮೆಂಟ್ ಅಂತ ಒಂದು ಕಂಡೀಷನ್, ಸೊ ಒಂದು ಸರ್ಜರಿ, ಈ ರೀತಿಯ ಒಂದು ಮೊರೆ ಹೋಗ್ತಾರೆ. ಸೊ ಇದನ್ನೆಲ್ಲ ನಾವು ಆಸ್ಟಿಯೋ ಆರ್ಥೈಟಿಸ್ ಅಂತ ಹೇಳ್ಬೋದು. ಬಟ್ ನಾನು ವ್ಯೂವರ್ಸ್ ಅಲ್ಲಿ ಏನ್ ಕೇಳ್ಕೊಳ್ತೀನಿ, ಸೊ ನಿಮ್ಗೆ ಮೈಲ್ಡ್ ಚೇಂಜಸ್ ಆಗ್ತಾ ಇದ್ರೆ ಅಥವಾ ಮೈಲ್ಡ್ ಆಗಿ ನೋವು ಬರ್ತಾ ಇದೆ, ಎಕ್ಸರ್ಷನ್ಸ್ ಅಲ್ಲಿ ನೋವು ಬರ್ತಾ ಇದೆ, ನಿಮ್ಮ ಮೂಳೆಗಳಿಗೆ ಎಷ್ಟು ಪ್ರೆಷರ್ ಕೊಡಬೇಕು ಅಷ್ಟು ಮಾತ್ರ ಕೊಡಿ. ಬಟ್ ನಿಮ್ಗೆ ರಿಪೀಟೆಡ್ ಆಗಿ ನೋವು ಬರ್ತಿದ್ರೆ ಖಂಡಿತ ವೈದ್ಯನ ಭೇಟಿಯಾಗಿ ಅಂತ ಈ ಮೂಲಕ ಕೇಳ್ಕೊಬೋದಾಗತ್ತೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ. ನಾನು ಸಿಹಿ ಕೈ. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಶೋಭಾ ಅಂತ ಸರ್. ಶೋಭಾ ಅವರೇ, ಏನ್ ನಿಮ್ಮ ಸಮಸ್ಯೆ? ಸರ್ ನಮ್ಗೆ ಕೈಕಾಲು ನೋವು ಕಾಣಿಸ್ಕೊಂತಿದೆ ಸರ್. ಟಿವಿ ಶೋ ನೋಡಿ ಕಾಲ್ ಮಾಡಿದೆ ಸರ್. ನನಗೂ ಈ ತರ ಸಮಸ್ಯೆ ಕಾಡ್ತಾ ಇದೆ. ಹೌದಾ? ಸುಮಾರು 4 ವರ್ಷದಿಂದ ಇದೆ ಸರ್. ಇವಾಗ 4 ವರ್ಷದಿಂದ ಇರಿ, ನಮ್ಮ ಹೋಮಿಯೋಪತಿ ವೈದ್ಯರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರೆ. ಡಾಕ್ಟರ್, 4 ವರ್ಷದಿಂದ ಕೈಕಾಲು ನೋವಿದೆ ಇವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ? ಶೋಭಾ ಅಂತ ಹೇಳಿ ಶೋಭಾ ಅವರೇ. ಸರ್ ನನಗೆ ಇವಾಗ 4 ವರ್ಷದಿಂದನೂ ಕೈಕಾಲು ನೋವಿದೆ ಸರ್. ಕೂತ್ಕೊಂಡ್ರೆ ಸಡನ್ ಆಗಿ ಹೇಳಕ್ ಆಗಲ್ಲ, ಎದ್ದು ಓಡಾಡ್ತಿದ್ರೆ ಸಡನ್ ಆಗಿ ಕೂಡಕ್ ಆಗಲ್ಲ. ಆಮೇಲೆ ಏನಾದ್ರೂ ಭಾರದ ವಸ್ತು ಎತ್ತಿದ್ರೆ
ಮತ್ತೆ ಕೈಕಾಲೆಲ್ಲ ಊದ್ಕೊಂಡಂಗೆ ಆಗ್ಬಿಡುತ್ತೆ ಸರ್. ಆಮೇಲೆ ಓಕೆ, ಎಷ್ಟು ವಯಸ್ಸು ನಿಮ್ಗೆ? ಸರ್ ನನಗೆ ಇವಾಗ 48 ವರ್ಷ ಸರ್. 48 ವರ್ಷ. ಎಲ್ಲಾದ್ರೂ ವೈದ್ಯನ ಭೇಟಿಯಾಗಿದ್ರೆ, ಏನಾದ್ರೂ ಪರೀಕ್ಷೆಗೆ ಒಳಗಾಗಿದ್ರೆ ಏನಾದ್ರು? ಹಾ ಸರ್, ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲ ತಗೊಂಡಿದ್ದೀನಿ, ಬಟ್ ಅದು ಕಡಿಮೆ ಆಗುತ್ತೆ ಸರ್, ಮತ್ತೆ ಹಂಗೆ ಬರುತ್ತೆ ಸರ್. ಓಕೆ ಅಮ್ಮ, ಮೂಳೆಗಳಲ್ಲಿ ನೋವು ಬರುವಂತದ್ದು ಅಥವಾ ಜಾಯಿಂಟ್ಸ್ ಅಲ್ಲಿ ನೋವು ಬರುವಂತದ್ದು, ಕೈ ಕಾಲು ಊತ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಇದನ್ನೆಲ್ಲ ನಾವು ಈ ಆರ್ಥೈಟಿಸ್ ಸಂಬಂಧಿತ ಒಂದು ಲಕ್ಷಣಗಳು. ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಗೆ ಸ್ಟಿಫ್ನೆಸ್ ಆಗುತ್ತೆ, ಕಾಲು ಊತ ಬರುತ್ತೆ, ಕೆಲಸ ಮಾಡಕ್ ಆಗ್ತಾ ಇಲ್ಲ, ನೋವುಗಳು ಬರ್ತಾ ಇದೆ, ಗಂಟುಗಳಾಗ್ತಾ ಇದೆ. ಸೊ ಇದೆಲ್ಲ ಒಂದು ಆರ್ಥೈಟಿಸ್ ಒಂದು ಸಿಂಪ್ಟಮ್ಸ್ ಆದ್ರೂ ನಾನಾ ತರದ ಒಂದು ವಿಧವಾದ ಆರ್ಥೈಟಿಸ್ ನಾವು ಮೆಡಿಕಲಿ ನೋಡ್ಬೋದಾಗತ್ತೆ. ನೀವೇನು ಆರ್ಥೈಟಿಸ್ಗೆ ಅಥವಾ ಜಾಯಿಂಟ್ ಪೇನ್ಗೆ ನೀವು ಚಿಕಿತ್ಸೆನ ಪಡ್ಕೊಳ್ತಾ ಇದ್ದೀರಾ, ಬಟ್ ಯಾವ ಆರ್ಥೈಟಿಸ್ ಇಂದ ಬಳಲ್ತಾ ಇದ್ದಾರೆ ಅನ್ನೋದು ನೋಡ್ತಾ ಬರ್ಬೇಕಾಗತ್ತಮ್ಮ. ಬಿಕಾಸ್ ಒಂದೊಂದು ಆರ್ಥೈಟಿಸ್ ಲಕ್ಷಣ ಡಿಫ್ರೆಂಟ್ ಇರುತ್ತೆ, ಅದಕ್ಕೆ ಕಾರಣಗಳು ಡಿಫ್ರೆಂಟ್ ಇರ್ತಾ ಹೋಗ್ತಾ ಇರುತ್ತೆ. 40 ವರ್ಷ 45 ವರ್ಷದಲ್ಲಿ ಎಕ್ಸ್ಪೆಷಲಿ ಮಹಿಳೆಯರಿಗೆ ಏನಾಗುತ್ತೆ, ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಆಗಿರ್ಬೋದು, ಅಥವಾ ಮೆಂಟಲ್ ಸ್ಟ್ರೆಸ್ ಇಂದ ಆಗಿರ್ಬೋದು, ಒಬೇಸಿಟಿಯಿಂದ ಆಗಿರ್ಬೋದು, ಅಥವಾ ಏನಾದ್ರೂ ಒಂದು ಸೆಕೆಂಡರಿ ಎಫೆಕ್ಟ್ ಆಗಿ ಕೂಡ ನಿಮ್ಗೆ ಈ ರೀತಿಯ ಆರ್ಥೈಟಿಸ್ ಬರುವಂತ ಲಕ್ಷಣಗಳಿರುತ್ತೆ. ಒಂದು ಅಡ್ವೈಸ್ ಕೊಡ್ತೀನಿ, ಆದಷ್ಟು ಯಾವ ಆರ್ಥೈಟಿಸ್ ಇಂದ ಬಳಲ್ತಾ ಇದ್ರಿ ಅಂತ ತಿಳ್ಕೊಳ್ಳೋದಕ್ಕೆ ಆರ್ಥೈಟಿಸ್ ಪ್ರೊಫೈಲ್ ಅಂತ ಹೇಳ್ತೀವಿ ಅಮ್ಮ. ಬೇಕಾದ್ರೆ ಬರ್ಕೊಳ್ಳಿ ನೀವು. RF ಫ್ಯಾಕ್ಟರ್ ಅಂತ ಹೇಳ್ತೀವಿ, CRP ಅಂತ ಹೇಳ್ತೀವಿ, ಮತ್ತೆ ಯೂರಿಕ್ ಆಸಿಡ್ ಅಂಶನ ನೀವು ಪರೀಕ್ಷೆನ ಮಾಡಿಸಿ, ಕ್ಯಾಲ್ಸಿಯಂ ಅಂಶನ ಪರೀಕ್ಷೆ ಮಾಡಿಸಿ. ಸೊ ಇದನ್ನ ಮಾಡಿಸಿದಾಗ ಏನಾದ್ರು ರೊಮ್ಯಾಟೈಡ್ ಆರ್ಥೈಟಿಸ್ ಇದೆಯಾ ಅಥವಾ ಗೌಟಿ ಆರ್ಥೈಟಿಸ್ ಇದೆಯಾ, ಇದೆಲ್ಲ ಲೈಫ್ ಸ್ಟೈಲ್ ಇಂದ ಬಂದಿರುವಂತ ಒಂದು ಕಂಡೀಷನ್ ಅಥವಾ ಅನುವಂಶಿಕತೆಯಿಂದ ಬರುವಂತ ಒಂದು ಕಂಡೀಷನ್ ಆಗಿರೋದ್ರಿಂದ ಯಾವ ಆರ್ಥೈಟಿಸ್ ಇಂದ ಬಳಲ್ತಾ ಇದೀರ ಅಂತ ತಿಳ್ಕೊಂಡು ಚಿಕಿತ್ಸೆನ ಪಡ್ಕೊಳ್ಳಿ ಅಮ್ಮ. ಜಸ್ಟ್ ನೋವುಗಾಗ್ಲಿ, ಬರೀ ಸಿಂಪ್ಟಮ್ಸ್ಗಾಗ್ಲಿ, ಲಕ್ಷಣಕ್ಕಾಗ್ಲಿ ಔಷಧಿಗಳನ್ನ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ಔಷಧಿಗಳಿಂದ ಸಮಸ್ಯೆ ನೀವಾಗೆ ಹೆಚ್ಚು ಮಾಡ್ಕೊಳ್ತೀರಾ. ಸೊ ಖಂಡಿತ ನಮ್ಮ ಹೋಮಿಯೋಪತಿಲಿ ಇದಕ್ಕೆ ಒಳ್ಳೆಯ ಔಷಧಿ ಇದಾವಮ್ಮ. ಇಲ್ಲಿ ಯಾವುದೇ ರೀತಿ ಸ್ಟೆರಾಯ್ಡ್ ಫ್ರೀ ಟ್ಯಾಬ್ಲೆಟ್ ಇರುತ್ತೆ, ಕೆಮಿಕಲ್ಸ್ ಇಲ್ದಿರೋಂತ ಒಂದು ಟ್ಯಾಬ್ಲೆಟ್ಸ್ ಇರುತ್ತೆ. ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ, ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ, ನಿಮ್ಮ ಹೊಂದುವಿಕೆಯ ಒಂದು ಮೆಡಿಕೇಶನ್ಸ್ ನಾವು ಕೊಟ್ಟಾಗ ಸೊ ಆ ಕಾಯಿಲೆ ಬುಡದಿಂದ ಕೀಳೋದಕ್ಕೆ ಸಹಾಯ ಆಗುತ್ತಮ್ಮ. ಲೈಫ್ ಸ್ಟೈಲ್ ಅಂದಾಗ ನನಗೆ ಇನ್ನೊಂದು ಪ್ರಶ್ನೆ ಇದೆ. ಇವಾಗ ಎಲ್ಲರ ಕೈಲೂ ಮೊಬೈಲ್ ಇದೆ, ಮೊಬೈಲು ಅಥವಾ ಒಂದು ಐಪ್ಯಾಡ್ ಆ ಥರದ ಒಂದು ಇಟ್ಕೊಂಡಿರ್ತಾರೆ, ಹಿಂಗೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಈ ಆಂಗಲ್ ಅಲ್ಲಿ ಇದ್ದಾಗ ಈ ಪೋರ್ಷನ್, ಕತ್ತಿನ ಪೋರ್ಷನ್ ಮತ್ತು ಶೋಲ್ಡರ್ ಪೋರ್ಷನ್ ಒಂದು ಪೇನ್ ಬರಕ್ಕೆ ಶುರುವಾಗುತ್ತೆ ಜನಕ್ಕೆ. ಇದು ಜಾಸ್ತಿ ಆಗ್ತಾ ಇದೆ ಈಗಿನ ಜೀವನದಲ್ಲಿ ಅಂತ. ಅದು ಆರ್ಥರೈಟಿಸ್ ಲೀಡ್ ಆಗುತ್ತಾ ಅಥವಾ ಅದು ಇಸ್ ಇಟ್ ಒನ್ ಆಫ್ ದಿ ಆರ್ಥರೈಟಿಸ್ ಕಂಡೀಷನ್? ಖಂಡಿತ ಇಟ್ ಇಸ್ ಒನ್ ಆಫ್ ದಿ ಆರ್ಥರೈಟಿಸ್ ಕಂಡೀಷನ್ ಅಂತಾನೆ ಹೇಳ್ಬೋದು. ನಾನು ಮೂಳೆಗಳಿಗೆ ಹೇಗೆ ಒತ್ತಡ ಅಂತ ಒಂದು ಹೇಳ್ತಾ ಇದೀನಿ ಪದೇ ಪದೇ, ಅದೇ ರೀತಿ ನಮ್ಮ ಕತ್ತಿನ ಮೇಲ್ಭಾಗದಲ್ಲಿ ಬರುವಂತ ಮೂಳೆಗಳಾಗಿರ್ಬೋದು, ಕತ್ತಿನ ಮೂಳೆಗಳಾಗಿರ್ಬೋದು, ಇಲ್ಲಿ ಮೆಕ್ಯಾನಿಕಲ್ ಸ್ಟ್ರೆಸ್ ಆಗ್ತಾ ಇದೆ ಡ್ಯೂ ಟು ಬಿಕಾಸ್ ಆಫ್ ಮೊಬೈಲ್ ಯೂಸೇಜ್. ಯಾವತ್ತು ನಾವು ಈ 90 ಡಿಗ್ರಿಲಿ ಯೂಸ್ ಮಾಡಿ ಅಂತ ಹೇಳ್ತೇವೆ, ಇಟ್ಕೊಳ್ಬೇಕು, ಬಟ್ ಯಾರು ಕೂಡ ಅವರು ಮಾಡೋದಿಲ್ಲ. ಬಿಕಾಸ್ ದಟ್ ಇಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತ ಹೇಳ್ತೀವಿ. ಸೊ ಇದು ಹೆಚ್ಚಾಗಿ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಮಾತ್ರ ಯೂಸ್ ಮಾಡಬೇಕು. ಬಟ್ ಇವತ್ತಿನ ದಿನಗಳಲ್ಲಿ ಗ್ಯಾಜೆಟ್ಸ್ ಯುಗ ಅಂತಾನೆ ಹೇಳ್ತೀವಿ. ಸೊ 2 ರೂಮಲ್ಲಿ ಅಪ್ಪ ಅಮ್ಮ ಮಲಗಿದ್ರೆ ಅಥವಾ ಅಣ್ಣ ತಮ್ಮ ಮಲಗಿದ್ರೆ ಮೆಸೇಜ್ ಮಾಡ್ತಾ ಹೋಗ್ತಾ ಇರ್ತಾರೆ, ಗುಡ್ ನೈಟ್, ಗುಡ್ ಮಾರ್ನಿಂಗ್ ಅಂತ. ಸೊ ಇಷ್ಟ್ರ ಮಟ್ಟಿಗೆ ನಮ್ಮ ಜೀವನ ನಾವು ಅದ್ರೊಳಗಡೆ ಅಳವಡಿಸ್ಕೊಳ್ತಾ ಇದೀವಿ. ಸೊ ಈ ಗೌಟಿ ಆರ್ಥೈಟಿಸ್ ಕೂಡ ಇದೆಲ್ಲ ಕಾರಣ ಅಂತಾನೆ ಹೇಳ್ಬೋದು. ಅತಿ ಹೆಚ್ಚಾಗಿ ಅಭ್ಯಾಸಗಳು ಈ ಗೌಟಿ ಆರ್ಥೈಟಿಸ್ಗೆ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅತಿ ಹೆಚ್ಚಾಗಿ ಈ ಮದ್ಯಪಾನ ಮಾಡುವಂಥದ್ದು, ಅತಿ ಹೆಚ್ಚಾಗಿ ಧೂಮಪಾನ ಮಾಡುವಂಥದ್ದು, ಅತಿ ಹೆಚ್ಚಾಗಿ ತಂಬಾಕು ಸೇವನೆ ಮಾಡುವಂಥದ್ದು, ಅಥವಾ ಈ ಪ್ರೋಟೀನ್ ಡಯಟ್ ಯಾರು ಹೆಚ್ಚು ತಗೊಳ್ತಾರೆ, ಎಸ್ಪೆಷಲಿ ಇದೊಂದು ಫ್ಯಾಷನ್ ಆಗಿದೆ ಇವತ್ತಿನ ದಿನಗಳಲ್ಲಿ. ಸೊ ಈಗ ಜಿಮ್ಗಳ ಹೋಗ್ತಾರೆ, ಸೊ ಪ್ರೋಟೀನ್ ಪೌಡರ್ಸ್ ಗಳನ್ನ ತಗೊಳ್ತಾರೆ, ಬಾಡಿ ಬಿಲ್ಡಿಂಗ್ ಅಂತ ನೆಪದಲ್ಲಿ. ಸೊ ಈ ರೀತಿಯ ಒಂದು ಪ್ರೋಟೀನ್ ನಮ್ಮ ದೇಹದಲ್ಲಿ ಹೆಚ್ಚಾದಾಗ ಈ ರೀತಿಯ ಒಂದು ಗೌಟಿ ಆರ್ಥೈಟಿಸ್ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ನಮ್ಮ ಸರ್ವೇ ಸಾಮಾನ್ಯ ಒಂದು ಪ್ರೋಟೀನ್ ಅಲ್ಲಿ ನಾವು ಹೇಳುವಂಥದ್ದು ಈ ಬೀನ್ಸ್ ಅಂತ ಹೇಳ್ತೀವಿ, ಅಥವಾ ಪೀಸ್ ಬಟಾಣಿಗಳಾಗಿರ್ಬೋದು, ಸ್ಪಿನಾಚ್, ಪಾಲಕ್ ಸೊಪ್ಪುಗಳನ್ನ ಆಗಿರ್ಬೋದು, ಈ ರೀತಿಯ ಪದಾರ್ಥಗಳು ಯಾರು ಹೆಚ್ಚು ಸೇವನೆ ಮಾಡ್ತಾ ಇರ್ತಾರೆ ಅಂತರೂ ಕೂಡ ದೇ ಆರ್ ಮೋರ್ ಪ್ರೋನ್ ಟು ಗೆಟ್ ಅನ್ ದಿಸ್ ಟೈಪ್ ಆಫ್ ಗೌಟಿ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಈ ಗೌಟಿ ಆರ್ಥರೈಟಿಸ್ ಸಫರ್ ಮಾಡ್ತಾ ಇದಾರ ಅಂತ ಹೇಳೋದಕ್ಕೆ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ನ ಮಾಡಿಸ್ತೀವಿ, ಯೂರಿಕ್ ಆಸಿಡ್ ಬ್ಲಡ್ ಟೆಸ್ಟ್ ನ ಮಾಡಿಸ್ತೀವಿ. ಆ ಯೂರಿಕ್ ಆಸಿಡ್ ಲೆವೆಲ್ ಯಾವಾಗ 7ಗಿಂತ ಹೆಚ್ಚಿರುತ್ತೆ ಆ ವ್ಯಕ್ತಿ ಗೌಟಿ ಆರ್ಥರೈಟಿಸ್ ಇಂದ ಬಳಲ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಜಾಯಿಂಟ್ ಗಳಲ್ಲಿ ನೋವು ಬರ್ತಿದ್ರೆ ಅಲ್ಲಿನ ಒಂದು ಸೈನೋವೆಲ್ ದ್ರವದ ಒಂದು ಕಂಟೆಂಟ್ ನ ತಗೊಂಡು ಅದನ್ನ ಪರೀಕ್ಷೆಗೆ ಒಳಗಾದಾಗ ಈ ಮೋನೋಸೋಡಿಯಂ ಯೂರೇಟ್ ಅಂತ ಕ್ರಿಸ್ಟಲ್ಸ್ ಅದ್ರಲ್ಲಿ ಗೊತ್ತಾಗ್ತಾ ಹೋಗ್ತಾ ಇರೋದು. ಅಂದ್ರೆ ಆ ವ್ಯಕ್ತಿಗೆ ಆ ಕ್ರಿಸ್ಟಲ್ ಡೆಪಾಸಿಟ್ ಆಗ್ತಾ ಇದೆ. ಸೊ ಕ್ರಿಸ್ಟಲ್ ಯಾವಾಗ ಡೆಪಾಸಿಟ್ ಆಗ್ತಾ ಹೋಗ್ತಾ ಇರುತ್ತೆ ಅದನ್ನ ನಾವು ಪೊಡೆಗ್ರಾ ಅಂತ ಮೆಡಿಕಲಿ ನಾವು ಹೇಳಿ ಕರಿತೇವೆ, ಅಥವಾ ಟೋಫಿ ಅಂತ ಹೇಳಿ ಕರಿತೇವೆ. ಸೊ ಇದು ತುಂಬಾ ಜನ ಇವತ್ತಿನ ದಿನಗಳಲ್ಲಿ ಆಸ್ಟಿಯೋ ಆರ್ಥೈಟಿಸ್ ಜನ ಎಷ್ಟು ಬಳಲ್ತಾ ಇದಾರೆ ಅಷ್ಟೇ ಪ್ರತಿಶತ ಈ ಗೌಟಿ ಆರ್ಥೈಟಿಸ್ ಇಂದ ಬಳಲ್ತಾ ಇದಾರೆ. ಯಾಕಂದ್ರೆ ಇದು ಆಲ್ಕೋಹಾಲಿಸಮ್ ಇಂದ ಬರುವಂತದ್ದು, ಪ್ರೋಟೀನ್ ಡಯಟ್ ಇಂದ ಬರುವಂತದ್ದು, ಧೂಮಪಾನ ಇಂದ ಬರುವಂತದ್ದು. ಜನಕ್ಕೆ ಏನೋ ಒಂದು ನಾನು ಸ್ಮೋಕಿಂಗ್ ಮಾಡಿದ್ರೆ, ನಾನು ಆಲ್ಕೋಹಾಲಿಸಮ್ಗೆ ಒಳಗಾದ್ರೆ ನನ್ನ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಮೆಡಿಕಲಿ ದಟ್ ಈಸ್ ನಾಟ್ ಎ ಪ್ರೂವನ್.
ಓಕೆ. ಸೊ ಮೆಡಿಕಲಿ ಯಾವುದು ಪ್ರೂವನ್ ಇರೋದಿಲ್ಲ, ಅದು ಅಭ್ಯಾಸಕ್ಕೆ ಒಳಗಾದಾಗ ಈ ರೀತಿಯ ರೋಗಗಳು, ಈ ರೀತಿಯ ಸಮಸ್ಯೆಗಳು ನಮ್ಮ ದೇಹಕ್ಕೆ ಅರ್ಲಿ ಏಜ್ ಅಲ್ಲಿ ಬರೋದಕ್ಕೆ ಮುಖ್ಯವಾದ ಒಂದು ಕಾರಣ ಅನ್ನೋದು ಹೇಳ್ಬೋದಾಗಿದೆ. ಇನ್ನೊಂದು ಕಾಲಿದೆ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್ ಚಂದ್ರಪ್ಪ ಅಂತ ಹೇಳಿ ಸರ್. ಚಂದ್ರಪ್ಪ, ನಾನು ಚಂದ್ರು. ಹೌದು ಹೇಳಿ ಚಂದ್ರಪ್ಪ, ನಿಮ್ಮ ಸಮಸ್ಯೆ ಏನು? ಸರ್, ಟಿವಿ ನೋಡ್ತಾ ಇದ್ದೆ, ಶೋ ಚೆನ್ನಾಗಿ ಬರ್ತಾ ಇತ್ತು. ಥ್ಯಾಂಕ್ ಯು. ಮತ್ತೆ ನಿಮ್ ಜೊತೆ ಮಾತಾಡ ಅಂತ ಕಾಲ್ ಮಾಡಿದ್ವಿ. ಹಾಗೆ ನಮಗೂ ಕೂಡ ಪ್ರಾಬ್ಲಮ್ ಇದೆ ಹೇಳಿ ಆರ್ಥರೈಟಿಸ್ ಬಗ್ಗೆ. ಅದ್ರ ಡಾಕ್ಟರ್ ಏನ್ ಸಲಹೆ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದ್ವಿ ಸರ್. ನಿಮ್ ಪ್ರಾಬ್ಲಮ್ ಏನಿದೆ ಹೇಳಿ. ಸರ್, ನನ್ನ ಕಾಲ್ ಹೆಬ್ಬೆಟ್ ಅಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ. ಹಾ, ಕಾಲ್ ಹೆಬ್ಬೆಟ್ಟಲ್ಲಿ ನೋವು, ಇದ್ರ ಬಗ್ಗೆ ನಾವು ಒಂಚೂರು ಡಿಸ್ಕಷನ್ ಮಾಡ್ಲೇಬೇಕು. ಯಾಕಂದ್ರೆ ಈ ಕಾಲ್ ಹೆಬ್ಬೆಟ್ಟು ಮತ್ತು ಬೆರಳಿನ ಜಾಯಿಂಟ್ ಗಳಲ್ಲಿ ನೋವು ಬರುವಂತದ್ದು. ಸೊ ಇದಕ್ಕೆ ನೀವೇನ್ ಹೇಳ್ತೀರಾ? ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ, ಏನ್ ಸಮಸ್ಯೆಗೆ, ಏನ್ ತೊಂದರೆಗೆ ಕರೆ ಮಾಡಿದ್ರಿ? ಸರ್, ಇದು ನಂದು ಕಾಲ್ ಹೆಬ್ಬೆರಳು ನೋವು ಬರ್ತಾ ಇದೆ. ಹೆಬ್ಬೆಟ್ಟಲ್ಲಿ ನೋವು ಬರ್ತಿದೆ? ಹೌದು ಸರ್, ಹೌದು. ಓಕೆ. ಅಂತಂದ್ರೆ 4 ವರ್ಷದಿಂದ ನೋವು ಬರ್ತಾ ಇದೆ. ಓಕೆ. ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಏನಾದ್ರು ಇದೆಯಾ ಅಂತ ತಿಳ್ಕೊಳ್ಳೋಣ ಅಂತ ಓಕೆ. ಏನಾದ್ರು ರಕ್ತ ಪರೀಕ್ಷೆ, ಎಸ್ಪೆಷಲಿ ಯೂರಿಕ್ ಆಸಿಡ್ ಅಂಶನ ಚೆಕ್ ಮಾಡಿಸಿದೀರಾ? ಹೌದು ಸರ್, ಹೌದು ಮಾಡಿಸಿ. ಎಷ್ಟಿದೆ ಯೂರಿಕ್ ಆಸಿಡ್ ಅಂಶ? ಅದು 12 ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ. ಈಗ ಪ್ರೆಸೆಂಟ್ಲಿ ಏನಾದ್ರು ಔಷಧಿಗಳನ್ನ ತಗೋತಾ ಇದ್ದೀರಾ ಚಂದ್ರಪ್ಪ ಅವರೇ? ಪ್ರೆಸೆಂಟ್ಲಿ ಟ್ಯಾಬ್ಲೆಟ್ ಅದೇನು ಕ್ಲಿನಿಕಲ್ ಕೊಡ್ತಾ ಇರಲ್ಲ ಸರ್, ನಾರ್ಮಲಿ ಅದೇ ಟ್ಯಾಬ್ಲೆಟ್ಸ್ ಗಳನ್ನೆಲ್ಲ ತಗೊಂತಾ ಇದೀನಿ. ಆದ್ರೂ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗ್ತಾ ಇಲ್ಲ ಅದು. ಓಕೆ. ಹೆಬ್ಬೆಟ್ಟಲ್ಲಿ ಮಾತ್ರ ನೋವು ಬರ್ತಿದ್ಯಾ ಅಥವಾ ಬೇರೆ ಬೇರೆ ತರದ ಒಂದು ಪಾಲಿ ಆರ್ಥರೈಟಿಸ್ ಅಂದ್ರೆ ಬೇರೆ ಬೇರೆ ಜಾಯಿಂಟ್ ಅಲ್ಲಿ ಏನಾದ್ರು ನೋವು ಬರ್ತಿದ್ಯಾ? ಏನಿಲ್ಲ ಸರ್, ಅದು ಹೆಬ್ಬೆಟ್ಟಲ್ಲಿ ಮಾತ್ರ ನೋವು ಬರ್ತಾ ಇದೆ. ಓಕೆ. ಏನಾದ್ರು ಅಭ್ಯಾಸಗಳಿದ್ಯಾ? ಧೂಮಪಾನ, ಸ್ಮೋಕಿಂಗ್, ಆಲ್ಕೋಹಾಲ್ ಈ ತರದ್ ಏನಾದ್ರು? ಹೌದು ಸರ್, ಹೌದು. ಓಕೆ. ವೈದ್ಯರು ನಿಮ್ಗೆ ಹೇಳಿಲ್ವಾ ಅದನ್ನ ಕಡಿಮೆ ಮಾಡಿ, ಅದನ್ನ ಕಡಿಮೆ ಮಾಡೋ ತನಕ ನಿಮ್ಗೆ ಈ ನೋವು ಕಡಿಮೆ ಆಗೋದಿಲ್ಲ ಅಂತ ಯಾರು ಹೇಳಿಲ್ವಾ ನಿಮ್ಗೆ? ತಿಳಿಸಿದರೆ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಮಾಡಿದೀನಿ ಸರ್. ಓಕೆ ಸರ್. ಹೆಬ್ಬೆಟ್ಟಲ್ಲಿ ನೋವು ಬರುವಂತದ್ದು, ಸೊ ಹೆಬ್ಬೆಟ್ಟಲ್ಲಿ ಡೆಪಾಸಿಟ್ಸ್ ಆಗುವಂತದ್ದು ನಾವು ಗೌಟಿ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಇದೊಂದು ವಿಧವಾದ ಒಂದು ಆರ್ಥರೈಟಿಸ್. ತುಂಬಾ ಜನ ನಿಮ್ ತರ ಇವತ್ತಿನ ದಿನಗಳಲ್ಲಿ ಬಳಲ್ತಾ ಇದ್ದಾರೆ. ಸೊ ಇದೊಂದು ಲೈಫ್ ಸ್ಟೈಲ್, ಜೀವನ ಶೈಲಿಯಿಂದ ಬಂದಿರುವಂತದ್ದು. ಕಾರಣವಾಗಿ ನಾನು ಯಾಕೆ ಕೇಳಿದೆ ನಿಮ್ಗೆ ಧೂಮಪಾನ, ಮದ್ಯಪಾನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮೇನ್ ಆಗಿ ಈ ಕಾರಣದಿಂದ ಇವತ್ತಿನ ದಿನಗಳಲ್ಲಿ ಅರ್ಲಿ ಏಜ್ ಅಲ್ಲಿ ಬರೋದಕ್ಕೆ ಈ ಗೌಟಿ ಆರ್ಥರೈಟಿಸ್ ಕಾರಣ ಆಗ್ತದೆ. ದಯವಿಟ್ಟು ಆ ಮದ್ಯಪಾನ ತಗೊಳ್ಳೋದನ್ನ, ಧೂಮಪಾನನ ಆದಷ್ಟು ಕಡಿಮೆ ಮಾಡಿ ನಿಲ್ಲಿಸಬೇಕಾಗತ್ತೆ. ಬಿಕಾಸ್ ಅನ್ಲೆಸ್ ಅಂಡ್ ಅಂಟಿಲ್ ಅದು ಕಡಿಮೆ ಮಾಡೋ ತನಕ ಮೇಂಟೈನಿಂಗ್ ಕಾಸ್ ಅಂತ ಹೇಳ್ತೀವಿ, ಅದು ಕಾರಣವಾಗೇ ಹೋಗ್ತಾ ಹೋಗುತ್ತೆ. ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡ್ರು ಅದು ಕಡಿಮೆ ಆಗ್ತಾ ಇಲ್ಲ. ನೀವು ಇಷ್ಟು ವರ್ಷ ಟ್ಯಾಬ್ಲೆಟ್ಸ್ ಗಳನ್ನ ತಗೋತಾ ಇದ್ದೀರಾ, ಅಷ್ಟಾಗಿ ಯಾಕೆ ಹೆಲ್ಪ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮಿಂದ ಆ ಕಾಯಿಲೆಗೆ ಯಾವುದೇ ರೀತಿ ಸಪೋರ್ಟ್ ಅನ್ನೋದಿಲ್ಲ. ಓಕೆ. ಈ ಗೌಟಿ ಆರ್ಥರೈಟಿಸ್ಗೆ ಹೆಚ್ಚಾಗಿ ನಾವು ಹೇಳುವಂಥದ್ದು ವಿಟಮಿನ್ ಸಿ ಅಂಶಗಳು ಇರುವಂತ ಒಂದು ಪದಾರ್ಥಗಳು. ಈಗ ನಿಂಬೆಹಣ್ಣು ಜ್ಯೂಸ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಈ ರೀತಿಯ ಪದಾರ್ಥಗಳನ್ನ ಹೆಚ್ಚು ತಗೊಂಡಾಗ ಈ ಯೂರಿಕ್ ಆಸಿಡ್ ಅಂಶ ನಿಮಗೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನಾರ್ಮಲ್ ಆಗಿ 3.5ರಿಂದ 7.0 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕಾಗತ್ತೆ. ಸೊ 12 ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಬರೀ ನೋವಿಗೆ ಮಾತ್ರ ಚಿಕಿತ್ಸೆ ತಗೊಳ್ಳೋದು ಬೇಡ. ಸೊ ಹೋಮಿಯೋಪತಿಕಲಿ ಮೆಡಿಕೇಶನ್ಸ್ ಕೊಟ್ಟಾಗ ನಿಮ್ಮ ರಕ್ತದಲ್ಲಿ ಇರುವಂತ ಒಂದು ಯೂರಿಕ್ ಆಸಿಡ್ ಅಂಶ ಹೆಚ್ಚಿರೋದ್ರಿಂದ ಅದು ನಿಮ್ಗೆ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಸೊ ಯಾವಾಗ ನಿಮ್ಗೆ ಯೂರಿಕ್ ಆಸಿಡ್ ಅಂಶ ರಕ್ತದಲ್ಲಿ ಹೆಚ್ಚಾಗುತ್ತೆ, ಆಗ ಜಾಯಿಂಟ್ ಮೇಲೆ ಡೆಪಾಸಿಟ್ ಆಗ್ತಾ ಇರೋದ್ರಿಂದ ಈ ಸಮಸ್ಯೆ ಕಂಡು ಬರ್ತಾ ಇದೆ. ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜಸ್ ಮಾಡ್ಕೊಳ್ಳಿ. ಸೊ ಜೊತೆಗೆ ಹೋಮಿಯೋಪತಿಕ್ ಮಾತ್ರೆಗಳು ಸಹ ನೀವು ತಗೊಳ್ತಾ ಬನ್ನಿ ಸರ್. ಓಕೆ ಸರ್, ಓಕೆ. ಖಂಡಿತ ಒಂದ್ಸತಿ ಬಂದು ಭೇಟಿ ಆಗ್ತೀವಿ. ಥ್ಯಾಂಕ್ ಯು. ಓಕೆ ಚಂದ್ರಪ್ಪ ಅವರೇ, ನಮ್ಮ ಹೋಮಿಯೋಪತಿ ವೈದ್ಯರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸಿದ್ದಾರೆ. ನಿಮ್ಗೆ ಖುಷಿ ಆಯ್ತಾ? ಖಂಡಿತ ಸರ್, ಖಂಡಿತ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಈಗ ನೀವು ಆಸ್ಟ್ರಿಯೋ ಆರ್ಥರೈಟಿಸ್ ಬಗ್ಗೆ ಹೇಳ್ತಿದ್ರಲ್ಲ, ಈ ಜಾಯಿಂಟ್ಸ್ ಅಲ್ಲಿ ಇರತಕ್ಕಂಥ ಲೂಬ್ರಿಕೇಶನ್ ಲಿಕ್ವಿಡ್ ಇದೆಯಲ್ಲ, ಅದು ಕಡಿಮೆ ಆದಾಗ್ಲೂ ಬರುತ್ತೆ ಅಂತ. ಈಗ ಅಲೋಪತಿಯಲ್ಲಿ ನಾನು ಕೇಳಿರೋದು ಆ ಲಿಕ್ವಿಡ್ ನ ರೀಪ್ಲೇಸ್ ಮಾಡ್ತಾರೆ ಥ್ರೂ ಇಂಜೆಕ್ಷನ್ಸ್ ಅಂತೆಲ್ಲ ಕೇಳಿದ್ದೆ. ಅದೇ ತರ ನಮ್ಮ ಹೋಮಿಯೋಪತಿಯಲ್ಲಿ ಆ ಲಿಕ್ವಿಡ್ ಮತ್ತೆ ಉತ್ಪತ್ತಿ ಆಗಕ್ಕೆ, ನ್ಯಾಚುರಲ್ ಆಗಿ ದೇಹದಲ್ಲೇ ಉತ್ಪತ್ತಿ ಆಗೋದಕ್ಕೆ ಔಷಧಿಗಳಿದೆಯಾ? ಆ ಥರದ್ದು ಟ್ರೀಟ್ಮೆಂಟ್ ನೀವು ಕೊಡ್ತೀರಾ? ಖಂಡಿತ. ನಾವು ಹೋಮಿಯೋಪತಿಲಿ ಹೇಳುವಂತದ್ದೇ ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಇದರ ಅರ್ಥ ಬಹಳವಾಗಿ ಒಂದು ಆಳವಾಗಿದೆ. ನ್ಯಾನೋ ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟಿಗೆ ಇರುವಂತ ಮೈನ್ಯೂಟ್ ಪಾರ್ಟಿಕಲ್ಸ್ ಇಂದ ತಯಾರು ಮಾಡುವಂತ ಒಂದು ಮೈಕ್ರೋ. ಓಕೆ. ಸೊ ಅದರಿಂದ ಏನಾಗುತ್ತೆ, ನ್ಯಾನೋ ಜೆನೆಟಿಕ್ ಅಂದ್ರೆ ನಾವು ಅನುವಂಶಿಕತೆ ಕೂಡ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಎಷ್ಟೋ ಕಾಯಿಲೆಗಳು ಬರೀ ಅನುವಂಶಿಕತೆ ಒಂದೇ ಅಲ್ಲ, ಅನುವಂಶಿಕತೆ ಇಲ್ದಿದ್ರು ಕೂಡ ನಮ್ಮ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಬಂದಿರುತ್ತೆ. ಬಟ್ ಆದ್ರೂ ಆ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಒಂದು
ವ್ಯಕ್ತಿತ್ವ, ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷನಲ್ ಪೆಥಾಲಜಿ ಆಗಿರ್ಬೋದು, ಮತ್ತೆ ಕಾಯಿಲೆಯ ಹಿಂದಿನ ಕಾರಣಗಳನ್ನ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಮೆಡಿಸಿನ್ ಅಂದ್ರೆ ಔಷಧಿ. ಇದನ್ನ ಕೊಟ್ಟಾಗ ಏನಾಗುತ್ತೆ, ವೆದರ್ ಇಟ್ ಇಸ್ ಅನ್ ಆಸ್ಟಿಯೋ ಆರ್ಥರೈಟಿಸ್, ಫಸ್ಟ್ ಜಾಯಿಂಟ್ ಕ್ಯಾಪ್ಸೂಲ್ಸ್ ನ ಅದರ ಶಕ್ತಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಕೆಲಸಗಳ ಆಗುತ್ತೆ. ಮತ್ತೆ ಆ ಸೈನೋವೆಲ್ ಮೆಂಬ್ರೇನ್ ಇರುವಂತಹ ಸೈನೋವೆಲ್ ಸೆಲ್ಸ್ ಗಳು ಸ್ಟಿಮ್ಯುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ನ್ಯಾಚುರಲ್ ಆಗಿ ಸೈನೋವೆಲ್ ದ್ರವ ಹೆಚ್ಚಾಗೋದಕ್ಕೆ, ಉತ್ಪತ್ತಿ ಆಗೋದಕ್ಕೂ ಕೂಡ ಸಹಾಯ ಆಗೋದ್ರಿಂದ ಈ ಕ್ರಿಪಿಟಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ನಡಿಬೇಕಾದ್ರೆ ಸರ್ ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಕ್ರಾಕ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ. ಇಟ್ ಇಸ್ ಒನ್ ಆಫ್ ದ ಸಿಂಪ್ಟಮ್ ಆಫ್ ಆಸ್ಟಿಯೋ ಆರ್ಥರೈಟಿಸ್. ಅದನ್ನ ಮೆಡಿಕಲಿ ನಾವು ಕ್ರಿಪಿಟಸ್ ಅಂತ ಹೇಳಿ ಕರಿತೇವೆ. ಸೊ ಈ ಕ್ರಿಪಿಟಸ್ ಇಂದ ಬಳಲ್ತಾ ಇರೋರು ಅಥವಾ ಡಿಫಾರ್ಮಿಟಿಗಳಿಂದ ಬಳಲ್ತಾ ಇರೋರು, ಎಷ್ಟೋ ಜನರ ಕಾಲುಗಳನ್ನ ನೋಡಿದಾಗ ನಾವು ನೋಡಬಹುದು ಬೋಲೆಕ್ಸ್ ಅಂತ ಹೇಳ್ತೀವಿ. ಎಷ್ಟರ ಮಟ್ಟಿಗೆ ಅವರು ಆಸ್ಟಿಯೋ ಆರ್ಥರೈಟಿಸ್ ನ ನೆಗ್ಲೆಕ್ಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಈ ಬಿಲ್ ಹೇಗಿರುತ್ತೆ, ನಮ್ಮ ಕಾಲಿನ ಮೂಳೆಗಳು ಈ ರೀತಿ ಬೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನ ನಾವು ಬೋಲೆಕ್ಸ್ ಅಂತ ಹೇಳಿ ಕರಿತೇವೆ. ಸೊ ಈ ತರದ ಸ್ಟೇಜ್ ಅಲ್ಲಿ ಏನಾಗುತ್ತೆ, ನಮ್ಮ ಬೋನಿನ ಒಂದು ಡೆನ್ಸಿಟಿ ಕಡಿಮೆ ಆಗುತ್ತೆ. ಬೋನಿನ ಅಂದ್ರೆ ಮೂಳೆಗಳ ಒಂದು ಸಾಂದ್ರತೆ ಕಡಿಮೆ ಆಗಿ, ಸೊ ಸ್ವಲ್ಪ ಏಟಾದ್ರೂ ಪೆಟ್ಟು ಬಿದ್ರು ಕೂಡ ಈ ಫ್ರಾಕ್ಚರ್ ಗಳನ್ನ ಆಗುವಂಥದ್ದು. ಅದಕ್ಕೆ ನಾವು ಏಜ್ ಆದ್ಮೇಲೆ ಹೇಳ್ತೀವಿ, ಬಹಳನೇ ಒಂದು ಕೇರ್ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ನಿಮ್ಮ ಮೂಳೆಗಳ ರಕ್ಷಣೆ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಸೊ ಎಲ್ಲಂದ್ರಲ್ಲಿ ಬೀಳುವಂಥದ್ದು, ಏಟ್ ಬೀಳುವಂಥದ್ದು, ಸೊ ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಬಿಕಾಸ್ ಒಂದ್ಸರಿ ಫ್ರಾಕ್ಚರ್ ಆಯ್ತು, ಮೂಳೆಗಳಿಗೆ ಪೆಟ್ಟು ಬಿತ್ತು, ಆ ಜಾಯಿಂಟ್ ಕ್ಯಾಪ್ಸೂಲ್ಸ್ ವೀಕ್ ಆಯ್ತು ಅಂದ್ರೆ ತುಂಬಾನೇ ಕಷ್ಟ ಈ ರೀತಿಯ ಸಮಸ್ಯೆಯಿಂದ ದೂರ ಬರೋದಕ್ಕೆ. ಈಗ ಇನ್ನೊಂದು ಈ ಆರ್ಥರೈಟಿಕ್ ಸಂಬಂಧಪಟ್ಟಂಗೆನೆ ಆರ್ಥರೈಟಿಸ್ ಬಂದಾಗ ಅದನ್ನ ಸರಿಯಾಗಿ ಕೇರ್ ತಗೊಳ್ಳಿದ್ರೆ ಅದು ತುಂಬಾ ಅಡ್ವಾನ್ಸ್ ಸ್ಟೇಜ್ ಹೋದಾಗ ಮೂಳೆ ಎಲ್ಲ ಬ್ರಿಟಲ್ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತ ಕರೀತಾರೆ. ಅದಕ್ಕೂ ಕೂಡ ನಮ್ಮಲ್ಲಿ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಉಂಟಾ? ಖಂಡಿತ. ಈಗ ಯಾವ ಸ್ಟೇಜ್ ಅಲ್ಲಿ ಬಂದಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನನ್ನ ಹತ್ರ ಬಂದ್ಬಿಟ್ರೆ ಅದು ಆಸ್ಟಿಯೋಪೊರೋಸಿಸ್ ಹೋಗದಿರಂಗೆ ನಮ್ಮ ಮಾತ್ರೆಗಳು ನೋಡ್ಕೊಳ್ಳುತ್ತೆ. ವಂಡರ್ಫುಲ್. ಬರೀ ಮಾತ್ರೆಗಳು ನೋವಷ್ಟೇ ಕಡಿಮೆ ಮಾಡುವಂತದ್ದಲ್ಲ, ಆ ತೊಂದರೆಯಿಂದ ಮುಂದೆ ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಗೌಟಿ ಆರ್ಥರೈಟಿಸ್ ಅಲ್ಲಿ ನಾವು ಹೇಳ್ತೀವಿ, ಹೆಚ್ಚು ನಾವು ಜಾಯಿಂಟ್ ಮೇಲೆ ಎಫೆಕ್ಟ್ ಆಯ್ತು, ಫಿಲ್ಟ್ರೇಷನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಕಿಡ್ನಿ ಸ್ಟೋನ್ಸ್ ಗಳಾಗ್ಬಿಡುತ್ತೆ. ಸೊ ಅಂದ್ರೆ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗುವಂಥದ್ದು, ರೀನಲ್ ಸ್ಟೋನ್ಸ್ ಆಗುವಂಥದ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಂಡೀಷನ್ ಆರ್ ಕಾಂಪ್ಲಿಕೇಶನ್ ಇಫ್ ಗೌಟಿ ಆರ್ಥರೈಟಿಸ್ ಇಸ್ ನಾಟ್ ಟ್ರೀಟೆಡ್ ಅಂತ ಹೇಳ್ತೀವಿ. ಸೊ ಅದೇ ರುಮಟೆಡ್ ಆರ್ಥರೈಟಿಸ್ ಅಲ್ಲಿ ಏನ್ ಹೇಳ್ತೀವಿ, ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಬೆಡ್ ರಿಡನ್ ಆಗ್ಬಿಡ್ತಾರೆ, ನೋವಿನ ಮಾತ್ರ ಇಲ್ದಿರ ಇರಕ್ಕಾಗೋದಿಲ್ಲ, ಇಷ್ಟ್ರ ಮಟ್ಟಿಗೆ ಡಿಪೆಂಡೆನ್ಸಿ ಆಗುವಂಥದ್ದು. ಮತ್ತೆ ಇನ್ನೊಂದು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಇವತ್ತಿನ ದಿನಗಳಲ್ಲಿ ಸೋರಿಯಾಸಿಸ್ ಅನ್ನೋದು ತುಂಬಾ ಜನ ಬಳಲ್ತಾ ಇದ್ದಾರೆ. ಅದೊಂದು ದೀರ್ಘಕಾಲದ ಒಂದು ಚರ್ಮದ ಸಮಸ್ಯೆ. ಸೊ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ, ಇದೊಂದು ಆಟೋ ಇಮ್ಯೂನ್ ಕಂಡೀಷನ್ಸ್ ಇರೋದ್ರಿಂದ ಸೊ ನಮ್ಮ ದೇಹದ ಒಂದು 3 ಲೇಯರ್ ಸ್ಕಿನ್ ಇರುತ್ತೆ. ಒಂದು ಎಪಿಡರ್ಮಿಸ್, ಡರ್ಮಿಸ್ ಮತ್ತೆ ಹೈಪೋಡರ್ಮಿಸ್ ಅಂತ. ಈ ಎಪಿಡರ್ಮಿಸ್ ಅನ್ನೋ ಮೇಲಿನ ಪದರಲ್ಲಿ ನಾವು ಸ್ಕಿನ್ ಸೆಲ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಈ ಸ್ಕಿನ್ ಸೆಲ್ಸ್ ಯೂಶಲಿ 28ರಿಂದ 30 ದಿವಸಕ್ಕೆ ಅದು ಸಾಯ್ತಾ ಇರುತ್ತೆ, ಮತ್ತೆ ಉಡ್ತಾ ಇರುತ್ತೆ. ಬಟ್ ಈ ಸೋರಿಯಾಸಿಸ್ ಅನ್ನೋ ಆಟೋ ಇಮ್ಯುನಿಟಿಯಲ್ಲಿ ಆ ಸೆಲ್ಸ್ ಡಿಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಪ್ರತಿ 2 ದಿನಕ್ಕೆ, 3 ದಿನಕ್ಕೆ, 4 ದಿನಕ್ಕೆ ಅದು ಸಾಯ್ತಾ ಇರುತ್ತೆ, ಉಡ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಸೊ ಇದರಿಂದ ಸ್ಕೇಲಿಂಗ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನರಲ್ಲಿ ನಾವು ನೋಡಬಹುದು, ತಲೆ ಹೊಟ್ಟು ಬರ್ತಾ ಇದೆ ಡಾಕ್ಟರ್, ಸ್ಕಿನ್ ಮೇಲೆ ಏನೋ ಒಟ್ಟು ತರ ನನಗೆ ಕೆಳಗಡೆ ಬರುತ್ತೆ. ಸೊ ಇದನ್ನೇ ನಾವು ಸೋರಿಯಾಸಿಸ್ ಅಂತ ಹೇಳಿ ಕರಿತೇವೆ. ಇದು ಮೇನ್ ಆಗಿ ಬರುವಂತದ್ದು ಪರ್ಸನಲ್ ಹಿಸ್ಟ್ರಿ ಆಫ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಆ ವ್ಯಕ್ತಿಗೆ ಸೋರಿಯಾಸಿಸ್ ಇರುವಂತದ್ದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೋರಿಯಾಸಿಸ್, ತಂದೆಗೆ ಸೋರಿಯಾಸಿಸ್ ಇರುವಂತದ್ದು, ಅಥವಾ ಪೆಟರ್ನಲ್ ಸೈಡ್ ಸೋರಿಯಾಸಿಸ್ ಇರುವಂತದ್ದು. ಈ ರೀತಿಯ ಒಂದು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೋರಿಯಾಸಿಸ್ ಇತ್ತು ಅಂತ ಹೇಳಿದ್ರೆ ಅವರ ನೆಕ್ಸ್ಟ್ ಜನರೇಷನ್ ಡೈರೆಕ್ಟ್ ಆಗಿ ಇಟ್ ಕ್ಯಾನ್ ಗೋ ಟು ಎ ಸೋರಿಯಾಟಿಕ್ ಆರ್ಥರೈಟಿಸ್. ಸೊ ಸೋರಿಯಾಸಿಸ್ ನ ಯಾವಾಗ ಕರೆಕ್ಟ್ ಆಗಿ ಚಿಕಿತ್ಸೆನ ನಾವು ಪಡ್ಕೊಳ್ಳೋದಿಲ್ಲ, ತಗೊಳ್ಳೋದಿಲ್ಲ, ಅದು ಜಾಯಿಂಟ್ ಗೆ ಎಫೆಕ್ಟ್ ಆಗುತ್ತೆ. ಸೊ ಜಾಯಿಂಟ್ ಗೆ ಎಫೆಕ್ಟ್ ಆದಾಗ ಕೈನ ಬೆರಳುಗಳಲ್ಲಿ ನೋವು ಬರುತ್ತೆ, ಕಾಲಿನ ಬೆರಳುಗಳಲ್ಲಿ ನೋವು ಬರ್ತಾ ಹೋಗ್ತಾ ಇರುತ್ತೆ. ಸೊ ಇದು ನೇಲ್ಸ್ಗೂ ಕೂಡ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಕೈಯಿನ ಬೆರಳುಗಳ ಒಂದು ಉಗುರಿಗೂ ಕೂಡ ಇದು ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಡಿಸ್ಕಲರೇಷನ್ ಆಫ್ ದಿ ನೇಲ್ಸ್ ಅಂತ ಹೇಳ್ತೀವಿ, ಡಿಜನರೇಷನ್ ಆಫ್ ದಿ ನೇಲ್ಸ್ ಅಂತ ಹೇಳ್ತೀವಿ. ಆ ಉಗುರು ಏನಾಗುತ್ತೆ, ನೇಲ್ ಬೆಡ್ ಇಂದ ಹೊರಗಡೆ ಬರುವಂತದ್ದು, ನೋವು ಬರುವಂತದ್ದು, ನಾಡ್ಯೂಲ್ಸ್ ಕಂಡು ಬರುವಂತದ್ದು, ಒಳಗಡೆ ಇದೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತಾ ಇರುತ್ತೆ. ಸೊ ಸೋರಿಯಾಸಿಸ್ ಅಂದ್ರೆ ಚರ್ಮದ ಸಮಸ್ಯೆ ಒಂದೇ ಅಲ್ಲ, ಅದು ಜಾಯಿಂಟ್ಗೂ ಕೂಡ ಅಫೆಕ್ಟ್ ಮಾಡಬಹುದಾಗುತ್ತೆ. ಸೊ ಅದನ್ನ ನಾವು ಮೆಡಿಕಲಿ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದಕ್ಕೆ ಪರೀಕ್ಷೆಗಳನ್ನ ಮಾಡಬೇಕು ಅಂದ್ರೆ ನಾವು ಸೋರಿಯಾಸಿಸ್ ಇದೆಯಾ ಅಂತ ಮೊದಲನೇದಾಗಿ ನೋಡ್ಬೋದಾಗತ್ತೆ. ರಕ್ತದಲ್ಲಿ HLA-B27 ಅಂತ ಆಂಟಿಬಾಡಿನ ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಈ ರೀತಿಯ ಒಂದು ಡೀಪರ್ ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ ಸೊ ಎಷ್ಟೋ ಜನಕ್ಕೆ ಈ ಆರ್ಥರೈಟಿಸ್ಗೆ ಟ್ರೀಟ್ಮೆಂಟ್ ಬೇರೆ ಕೊಡುವಂಥದ್ದು, ಸೋರಿಯಾಸಿಸ್ಗೆ ಬೇರೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ನೆಗಡಿ ಜ್ವರಕ್ಕೆ ಒಂದು ಬೇರೆ ಕೊಡುವಂಥದ್ದು. ಇವತ್ತಿನ ಒಂದು ಯುಗ ಏನಾಗಿದೆ,
ಒಂದೊಂದು ಅಂಗಾಂಗಕ್ಕೆ ಒಂದೊಂದು ವ್ಯಕ್ತಿಗಳು, ಒಂದೊಂದು ಅಂಗಾಂಗಕ್ಕೆ ಒಂದೊಂದು ವೈದ್ಯರಾಗಿದ್ದಾರೆ. ಬಟ್ ಹೋಮಿಯೋಪತಿಲಿ ನಾವು ನಂಬುವಂಥದ್ದೇ ಈ ಜನರಲೈಟೀಸ್ ಅಂತ ಹೇಳ್ತೀವಿ. ನಾವು ಆ ರೋಗಕ್ಕೆ ಔಷಧಿ ಕೊಡೋದಿಲ್ಲ, ರೋಗಿಗೆ ಔಷಧಿ ಕೊಡ್ತೀವಿ. ಏನೇ ಒಂದು ನಮ್ಮ ದೇಹದಲ್ಲಿ ಸಮಸ್ಯೆಗಳು ಉಂಟಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ದೇಹದ ಮೂಲಕನೇ ಆಗ್ಬೇಕಾಗತ್ತೆ, ಲಕ್ಷಣದ ಮೂಲಕನೇ ಆಗ್ಬೇಕಾಗತ್ತೆ. ಸೊ ಅದಕ್ಕೆ ದ ಬ್ಯೂಟಿ ಆಫ್ ಹೋಮಿಯೋಪತಿ ಅಂತ ಹೇಳಿದ್ರೆ, ಒಂದು ಆ ವ್ಯಕ್ತಿಗೆ ಅನುಗುಣವಾಗಿ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಎಷ್ಟೇ ಕಾಯಿಲೆಗಳಾಗಿರ್ಬೋದು, ಒಂದು ವ್ಯಕ್ತಿಗೆ ಒಂದು ರೋಗ ಇರ್ಬೋದು, ಒಂದು ವ್ಯಕ್ತಿಗೆ ನಾನಾ ತರದ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಈ ರೀತಿಯ ಸಮಸ್ಯೆಗಳು ಕೂಡ ಗುಣ ಆಗೋದಿಕ್ಕೆ, ಕಡಿಮೆ ಆಗೋದಿಕ್ಕೆ ನಮ್ಮ ಮಾತ್ರೆಗಳಲ್ಲಿ ಶಕ್ತಿಗಳಿದೆ. ಸೊ ಅದನ್ನ ಯಾರು ಕರೆಕ್ಟ್ ಆದ ಸಮಯದಲ್ಲಿ ಕರೆಕ್ಟ್ ಆದ ಒಂದು ಚಿಕಿತ್ಸೆ ಪಡ್ಕೊಳ್ಳೋದು ಇಂಪಾರ್ಟೆಂಟು. ಲೇಟರ್ ಸ್ಟೇಜಸ್ ಅಲ್ಲಿ ಬರುವಂತದ್ದು, 4ನೇ ಹಂತದಲ್ಲಿ ಬರುವಂತದ್ದು, ಸೊ ನಂಗೆ ಈಗ ಮೆಡಿಸಿನ್ ಕೊಡಿ ಡಾಕ್ಟರ್, ನಂಗೆ ವಾಸಿ ಮಾಡ್ಕೊಡಿ. ಡೆಫಿನೆಟ್ಲಿ ದೇರ್ ಇಸ್ ಅ ಲಿಮಿಟೇಷನ್ಸ್. ಎಲ್ಲಾನು ವೈದ್ಯರ ಕೆಲಸ ಇರೋದಿಲ್ಲ. ನಾವು ಹೇಳ್ತೀವಿ ವಿ ಟ್ರೀಟ್ ಗಾಡ್ ಕ್ಯೂರ್ಸ್ ಅಂತ. ನಮ್ಮ ಕೈಯಲ್ಲಿ ಎಷ್ಟು ಮಟ್ಟಿಗೆ ಪ್ರಯತ್ನ ಆಗುತ್ತೆ ಖಂಡಿತ ನಾವು ಸಹಾಯ ಮಾಡಬಹುದಾಗತ್ತೆ. ಬಟ್ ನಾನು ವೀಕ್ಷಕರಲ್ಲಿ ಏನ್ ಕೇಳ್ಕೊಳ್ತೀನಿ, ಲೇಟರ್ ಸ್ಟೇಜಸ್ ಅಲ್ಲಿ ಬರೋದಕ್ಕಿಂತ ಇನಿಷಿಯಲ್ ಹಂತದಲ್ಲೇ ನಿಮ್ಗೆ ಚಿಕಿತ್ಸೆಗಳನ್ನ ಪಡ್ಕೊಂಡ್ರೆ ಅಥವಾ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಬಂತು ಅಂದ್ರೆ ಆ ಕಾಯಿಲೆ ದೊಡ್ಡದಾಗಿ ಪರಿಗಣಿಸೋದಿಲ್ಲ. ಪರಿಣಾಮಕಾರಿಯಾದ ಕಂಡೀಷನ್ಸ್ ಕೂಡ ಬರೋದನ್ನ ಅವಾಯ್ಡ್ ಮಾಡ್ತಾ ಬರ್ಬೋದಾಗತ್ತೆ. ಸೊ ಈ ಮೂಲಕ ಒಂದು ಟಿಪ್ಸ್ ಅನ್ನೋದು ಕೊಡ್ಬೋದಾಗತ್ತೆ. ಒಟ್ಟಾರೆ ನಾವು ನಮ್ಮ ಬದುಕಿನ ಶೈಲಿ, ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು. ವಿ ಶುಡ್ ಬಿಕಮ್ ಮೋರ್ ಹೆಲ್ತ್ ಕಾನ್ಶಿಯಸ್. ಇವತ್ತಿನ ಒತ್ತಡದ ಜೀವನದಲ್ಲಿ ನಾವಿದನ್ನ ಮರಿಬಾರದು. ಮತ್ತು ಸರಿಯಾದ ಎಕ್ಸಸೈಸಸ್, ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ರೆ ಮನುಷ್ಯನಿಗೆ ಯಾವ ತೊಂದರೆನೂ ಆಗೋದಿಲ್ಲ ಅಲ್ವಾ. ಎಲ್ಲಾ ಸಮಸ್ಯೆಗಳಾಗ್ತಿರೋದು ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ನಮ್ಮ ಹೋಮಿಯೋಪತಿನಲ್ಲಿ ಎಲ್ಲ ಸಮಸ್ಯೆಗಳಿಗೂ ನಿಮಗೆ ಪರಿಹಾರ ಸಿಗುತ್ತೆ. ಅದರಲ್ಲೂ ಈ ಆರ್ಥರೈಟಿಸ್ ಅನ್ನೋದು ಇದೆಯಲ್ಲ, ಅದು ಎಲ್ರಿಗೂ ಆಗ್ತಕ್ಕಂಥದ್ದು. ಅರ್ಲಿ ಸ್ಟೇಜ್ ಅಲ್ಲಿ ನೀವು ನಮ್ಮ ಹೋಮಿಯೋಪತಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಮುಂದೆ ಆಗುವ ಕಾಂಪ್ಲಿಕೇಶನ್ಸ್ ನ ಸಂಪೂರ್ಣವಾಗಿ ತಡೆಗಟ್ಟಬಹುದು. ಖಂಡಿತ. ಇದಕ್ಕೆ ನಾನಾ ತರದ ಒಂದು, ನಾವು ಬರೀ ಆರ್ಥರೈಟಿಸ್ ಬರೀ ಮುಖ ನೋಡ್ತಾನೆ ಗೊತ್ತಾಗೋದಿಲ್ಲ. ಇದು ರಕ್ತದಲ್ಲೂ ಕೂಡ ಸೀಮಿತ ಇರೋದ್ರಿಂದ ಪರೀಕ್ಷೆಗಳು ಬಹಳ ಇಂಪಾರ್ಟೆಂಟು. ಸೊ ಆರ್ಥರೈಟಿಸ್ ಪ್ರೊಫೈಲ್ ಅಂತ ಹೇಳ್ತೀವಿ. ಒಂದು ವ್ಯಕ್ತಿ ಮೂಳೆಗಳಲ್ಲಿ ನೋವು ಬರ್ತಾ ಇದೆ ಅಥವಾ ಜಾಯಿಂಟ್ಸ್ ಅಲ್ಲಿ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಬರೀ ಚಿಕಿತ್ಸೆ ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಸೊ ಯಾವ ಟೈಪ್ ಆಫ್ ಆರ್ಥರೈಟಿಸ್ ಇಂದ ಬಳಲ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸಂಧಿವಾತ ಅನ್ನೋದು ಆರ್ಥರೈಟಿಸ್ ಅಂದ್ರೆ ಮೂಳೆಗಳಿಗೆ ಸಂಬಂಧಪಟ್ಟಿರುವಂತದ್ದು. ಬಟ್ ಯಾವ ಮೂಳೆಗೆ ಸಂಬಂಧಪಟ್ಟಿರುವಂತದ್ದು, ಯಾವ ಸಂಧಿವಾತದಿಂದ ಬಳಲ್ತಾ ಇದೆ ಅನ್ನೋದು ತಿಳ್ಕೊಳ್ಳೋದು ಆಸ್ ಎ ವೈದ್ಯರಾಗಿ ನಮ್ಮ ಕರ್ತವ್ಯ. ಬಿಕಾಸ್ ಗೌಟಿ ಆರ್ಥರೈಟಿಸ್ ಚಿಕಿತ್ಸೆನೇ ಬೇರೆ, ರುಮೆಟೆಡ್ ಆರ್ಥರೈಟಿಸ್ ಚಿಕಿತ್ಸೆನೇ ಬೇರೆ, ಆಸ್ಟಿಯೋ ಆರ್ಥರೈಟಿಸ್ ಚಿಕಿತ್ಸೆ ಬೇರೆ. ಸೊ ಅದಕ್ಕೆ ಆರ್ಥರೈಟಿಸ್ ಪ್ರೊಫೈಲ್ ಅಂತ ಹೇಳಿ ಕರಿತೇವೆ. ಸೊ ಈ ಆರ್ಥರೈಟಿಸ್ ಪ್ರೊಫೈಲ್ ಅಲ್ಲಿ ನಾವು ನೋಡುವಂತದ್ದು ಮೊದಲನೇದಾಗಿ RA ಫ್ಯಾಕ್ಟರ್ ಅಂತ ಹೇಳಿ ಕರಿತೇವೆ. ಈ ರುಮೆಟೆಡ್ ಆರ್ಥರೈಟಿಸ್ ನ ನಾವು ಡಯಾಗ್ನೋಸ್ ಮಾಡಬೇಕು ಅಂತ ಹೇಳಿದ್ರೆ RA ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು 20 ಇರಬೇಕಾಗತ್ತೆ. ಸೊ ಯಾವಾಗ ಒಂದು ವ್ಯಕ್ತಿಗೆ 20, 25, 30, 40 ಈ ರೀತಿಯ ಒಂದು ವ್ಯಾಲ್ಯೂಸ್ ನ ನೋಡ್ತೀವಿ, ಸೊ ಆ ವ್ಯಕ್ತಿಗೆ ರುಮೆಟೆಡ್ ಆರ್ಥರೈಟಿಸ್ ಇದೆ ಅಂತ ನಾವು ಡಯಾಗ್ನೋಸ್ ಮಾಡ್ತೇವೆ. ಅದೇ ರೀತಿ ಎರಡನೇದಾಗಿ ನಾವು ನೋಡುವಂತದ್ದೇ CRP ಅಂತ ಹೇಳಿ ಕರಿತೇವೆ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ. ಇದು 0 to 6 mg/L ಇರಬೇಕಾಗತ್ತೆ. ಸೊ ಇದು ಯಾವಾಗ ರಕ್ತದಲ್ಲಿ ಹೆಚ್ಚಾಗುತ್ತೆ, ಸೊ ಈ ರೀತಿಯ ಒಂದು ಆರ್ಥರೈಟಿಸ್ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ASLO ಟೈಟರ್ ಅಂತ ಹೇಳ್ತೀವಿ. ಸೊ ಇದು 200 ಇರಬೇಕಾಗತ್ತೆ. ಸೊ ಈ ಪ್ರೊಫೈಲ್ ನ ನಾವು ಚೆಕ್ ಮಾಡ್ತೀವಿ. ಯೂರಿಕ್ ಆಸಿಡ್ ಅನ್ನೋ ಒಂದು ಅಂಶನ ನಾವು ಚೆಕ್ ಮಾಡ್ತೀವಿ. 3.5 7 mg/dL ಇರಬೇಕಾಗತ್ತೆ. ಇದು ಯಾವಾಗ ಹೆಚ್ಚಾಗ್ತಾ ಇರುತ್ತೆ ಆ ವ್ಯಕ್ತಿಗೆ ಗೌಟಿ ಆರ್ಥರೈಟಿಸ್ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಇನ್ಫೆಕ್ಟಿವ್ ಆರ್ಥರೈಟಿಸ್, ಇನ್ಫೆಕ್ಷನ್ ಒಳಗಾಗಿ ಕೂಡ ಈ ಬ್ಯಾಕ್ಟೀರಿಯಾಸ್ ವೈರಸ್ ಇಂದ ಕೂಡ ಮೂಳೆಗಳಲ್ಲಿ ನೋವು ಬರುತ್ತೆ. ಸೊ ಇದು ನಾವು ಇನ್ಫೆಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಅಥವಾ ಸೆಪ್ಟಿಕ್ ಆರ್ಥರೈಟಿಸ್ ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ESR, ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ. ಇದು 20 ಮೇಲ್ಗಡೆ ಅಥವಾ 40 ಮೇಲ್ಗಡೆ mm/h ಅಂತ ಹೇಳ್ತೀವಿ. ಇದು ಇದ್ದಾಗ ಈ ರೀತಿಯ ಸಮಸ್ಯೆಗಳಿಗೆ ಒಳಗಾಗುವಂಥದ್ದು. ಅದೇ ರೀತಿ ಮೂಳೆಗಳ ಡೆನ್ಸಿಟಿ ಪರೀಕ್ಷೆಗಳನ್ನ ಮಾಡುವಂಥದ್ದು. ಆ ವ್ಯಕ್ತಿಗೆ ಕ್ಯಾಲ್ಸಿಯಂ ಅಂಶ ರಕ್ತದಲ್ಲಿ ಎಷ್ಟಿದೆ ಅಂತ ನೋಡ್ಬೇಕಾಗತ್ತೆ. 8 ರಿಂದ 10 mg/dL ಇರಬೇಕಾಗತ್ತೆ. ಸೊ ಅದು ಕಡಿಮೆ ಇದೆಯಾ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಬೇಕಾ, ಕ್ಯಾಲ್ಸಿಯಂ ಫುಡ್ ಹೆಚ್ಚಾಗಿ ತಗೋಬೇಕಾ, ವಿಟಮಿನ್ ಡಿ ಎಷ್ಟಿದೆ, ಇದೆಲ್ಲ ಒಂದು ಆರ್ಥರೈಟಿಸ್ ಪ್ರೊಫೈಲ್ ಆದಾಗ ಆ ವ್ಯಕ್ತಿ ಯಾವ ಆರ್ಥರೈಟಿಸ್ ಇಂದ ಬಳಲ್ತಾ ಇದ್ದಾನೆ, ಯಾವ ಕಾರಣದಿಂದ ಬಳಲ್ತಾ ಇದ್ದಾನೆ. ಹೋಮಿಯೋಪತಿಕ್ ಡಾಕ್ಟರ್ಸ್ ಹತ್ರ ಬಂದಾಗ ಒಂದು ಜನಗಳ ಒಂದು ಪ್ರಶ್ನೆ ಆಗಿರುತ್ತೆ, ಸರ್ ನೀವು ತುಂಬಾ ಟೈಮ್ ತಗೊಳ್ತೀರಾ ನಮ್ ಕೇಸ್ ತಗೊಳ್ಳೋದಕ್ಕೆ. ಖಂಡಿತ ತುಂಬಾ ಟೈಮ್ ಯಾಕೆ ತಗೊಳುತ್ತೆ ಅಂದ್ರೆ ಆ ವ್ಯಕ್ತಿನ ನಾವು ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತೀವಿ. ರೋಗದ ಸಮಸ್ಯೆ ನಮಗೆ ಗೊತ್ತಿರುತ್ತೆ, ರೋಗದ ಕಾಂಪ್ಲಿಕೇಶನ್ಸ್ ನಮಗೆ ಗೊತ್ತಿರುತ್ತೆ, ರೋಗದ ಒಂದು ಲಕ್ಷಣಗಳು ಗೊತ್ತಿರುತ್ತೆ. ಬಟ್ ಆ ರೋಗ ಯಾಕೆ ಬಂತು, ಅವನ್ಗೆ ಯಾಕೆ ಅಟ್ಯಾಕ್ ಆಯ್ತು, ಮನೇಲಿ ಇರೋರಿಗೆಲ್ಲ ಅಟ್ಯಾಕ್ ಆಗ್ಲಿಲ್ಲ, ಆ ವ್ಯಕ್ತಿಗೆ ಯಾಕೆ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ತಿಳ್ಕೊಂಡು ಕರೆಕ್ಟ್ ಆದ ಒಂದು ಅವನ್ಗೆ ಹೊಂದುವಂತ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಈ ರೀತಿಯ ಸಮಸ್ಯೆಯಿಂದ ನಾವು ಖಂಡಿತ ದೂರ ಇರಬಹುದಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಈ
ವೈರಲ್ ಆರ್ಥರೈಟಿಸ್ ಅನ್ನೋದು ಸ್ವಲ್ಪ ಜಾಸ್ತಿ ಕೇಳ್ಪಡ್ತಾ ಇದೆ. ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀರಾ? ವಾಟ್ ಈಸ್ ದಿಸ್ ವೈರಲ್ ಆರ್ಥರೈಟಿಸ್? ಖಂಡಿತ ವೈರಲ್ ಫೀವರ್ ಕೇಳಿದೀನಿ, ಸೊ ವೈರಲ್ ಆರ್ಥರೈಟಿಸ್ ಅಂತ ಒಂದು. ಖಂಡಿತ ನೀವು ಹೇಳ್ದಂಗೆ ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಈಗ ಎಷ್ಟೋ ಜನ ವೈರಲ್ ಫೀವರ್ ಇಂದ ಬಳಲ್ತಾ ಇರ್ತಾರೆ, ಕರೆಕ್ಟ್ ಆಗಿ ಚಿಕಿತ್ಸೆನ ಪಡ್ಕೊಂಡಿರೋದಿಲ್ಲ, ಅಥವಾ ಇಮ್ಯುನಿಟಿ ಅನ್ನೋದು ಲೋ ಇರುತ್ತೆ ಆ ವ್ಯಕ್ತಿಗಳಲ್ಲಿ, ರೆಸಿಸ್ಟೆನ್ಸ್ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಇರುತ್ತೆ. ಸೊ ಇದು ಪೋಸ್ಟ್ ಸೆಕೆಂಡರಿ ಆಗಿ ಅಫೆಕ್ಟ್ ಆಗುವಂತದ್ದೇ ಜಾಯಿಂಟ್ ಮೇಲೆ ಅಫೆಕ್ಟ್ ಆಗುತ್ತೆ. ಸೊ ಇದನ್ನೇ ನಾವು ವೈರಲ್ ಆರ್ಥರೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಇಂಥ ವ್ಯಕ್ತಿಗಳಲ್ಲಿ ಪದೇ ಪದೇ ಜ್ವರ ಬರುವಂತದ್ದು, ಜ್ವರದ ಜೊತೆಗೆ ಬಾಡಿ ಪೈನ್, ಫೈಬ್ರೋಮಯಾಲ್ಜಿಯಾ ಅಂತ ಹೇಳಿ ಕರಿತೇವೆ, ಜಾಯಿಂಟ್ಸ್ ಪೈನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಂಪರೇಚರ್ ನಮ್ಮ ದೇಹದಲ್ಲಿ ಯಾವಾಗ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಎಸ್ಪೆಷಲಿ ಮಿಡ್ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಅಲ್ಲಿ ಪೈನ್ ಜಾಸ್ತಿ ಆಗುವಂತದ್ದು, ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ಆಗುವಂತದ್ದು. ಸರ್ ನಡೆಯೋದಕ್ಕೆ ಯಾಕೋ ಕಷ್ಟ ಆಗುತ್ತೆ, ಸ್ವಲ್ಪ ವಾರ್ಮ್ತ್ ಅಲ್ಲಿ ಬಿಸಿನೀರಲ್ಲಿ ಕೈಕಾಲು ಅಲ್ಲಾಡ್ಸಿದ್ರೆ ನಂಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಾವು ವೈರಲ್ ಇನ್ಫೆಕ್ಷನ್ಸ್ ಆಗಿ ನೋಡ್ಬೋದಾಗುತ್ತೆ, ವೈರಲ್ ಫೀವರ್ ಆಗಿ ನೋಡ್ಬೋದಾಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳುವಂತದ್ದೇ ಚಿಕನ್ ಗುನ್ಯಾ. ಸೊ ಚಿಕನ್ ಗುನ್ಯಾ ತುಂಬಾ ಜನ ಬಳಲಿದ್ರು ಇಷ್ಟು ವರ್ಷ. ಸೊ ಅದೊಂದು ವೈರಸ್ ಇಂದ ಬಂದಿರುವಂತದ್ದು, ವೈರಲ್ ಫೀವರ್ ಇಂದ ಬಂದಿರುವಂತದ್ದು. ವೈರಲ್ ಲೋಡ್ ನಮ್ಮ ದೇಹದಲ್ಲಿ ಹೆಚ್ಚಾದಾಗ ಈ ರೀತಿ ಒಂದು ಆರ್ಥೈಟಿಸ್ ಕಂಡೀಷನ್ ಬರುವಂತ ಸಾಧ್ಯತೆ ಖಂಡಿತ ಇರುತ್ತೆ. ಸೊ ಹೋಮಿಯೋಪತಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಬೆಸ್ಟ್ ಮೆಡಿಕೇಶನ್ಸ್ ಫಾರ್ ವೈರಲ್ ಆರ್ಥೈಟಿಸ್, ಬಿಕಾಸ್ ನಮ್ಮ ಮೆಡಿಕೇಶನ್ಸ್ ಈ ವೈರಲ್ ಲೋಡ್ ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ ಪದೇ ಪದೇ ಬರುವಂತ ಒಂದು ಇಮ್ಯುನಿಟಿಯಿಂದ ವೈರಲ್ ಫೀವರ್ ನ ಕಡಿಮೆ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇದ್ರ ಜೊತೆಗೆ ಜಾಯಿಂಟ್ ಅಫೆಕ್ಟ್ ಆಗದೆ ಇರಂಗೆ, ಸೆಕೆಂಡರಿ ಆಗಿ ಅಫೆಕ್ಟ್ ಆಗದೆ ಇರಂಗೆ ಮೂಳೆಗಳಿಗೆ ಅದು ಕೂಡ ನೋಡ್ಕೊಳ್ತಾ ಹೋಗುತ್ತೆ. ಡಾಕ್ಟರ್, ಆರ್ಥರೈಟಿಸ್ ಬಗ್ಗೆ ನೀವು ಕೊಟ್ಟಂತ ಮಾಹಿತಿ ಇದೆಯಲ್ಲ, ಅದು ನಿಜವಾಗ್ಲೂ ಬಹಳ ಅಮೂಲ್ಯವಾದದ್ದು. ಬಹಳ ವಿಸ್ತಾರವಾಗಿ ಅದ್ರ ಬಗ್ಗೆ ನೀವು ನಮಗೆ ಮಾಹಿತಿನ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ, ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ನಿಮ್ಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿರೋ ವೀಕ್ಷಕರೇ, ಆರ್ಥರೈಟಿಸ್ ಬಗ್ಗೆ, ಅದರ ಏನೇನು ಲಕ್ಷಣಗಳು, ಅದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ್ಯಾವ ರೀತಿಯ ಚಿಕಿತ್ಸೆಗಳಿದೆ ಅಂತ ತಿಳ್ಕೊಂಡ್ರಲ್ವಾ? ಮತ್ತಿನ್ಯಾಕೆ ತರ ಮಾಡ್ತೀರಾ? ಬೇಗ ಬನ್ನಿ, ನಮ್ಮ ಹೋಮಿಯೋಪತಿಗೆ ಬಂದು ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಗೆ ನೀವು ಚಿಕಿತ್ಸೆಯನ್ನು ತಗೊಂಡು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ, ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕೆ ನಮ್ಮ ಹೋಮಿಯೋಪತಿಯೇ ಯೋಗ್ಯ. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಡಿಮನ ಮುಕ್ತಿ ನಾಗನ ಕ್ಷೇತ್ರಕ್ಕೆ ಸರ್ಪಶಾಂತಿ, ಕಾಳಸರ್ಪ ಶಾಂತಿ ಹೋಮ, ನಾಗಪ್ರತಿಷ್ಠೆ ಇನ್ನಿತರ ಶಾಂತಿ ಪೂಜೆಗಳು ಹಾಗೂ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದ್ದಾರೆ ಮುಕ್ತಿ ನಾಗ ಕ್ಷೇತ್ರದ ಧರ್ಮದರ್ಶಿಗಳಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯನವರು. ಈ ಸರ್ಪ ಶಾಪಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ಅವರ ಜಾತಕದ ಕುಂಡಲಿಯನ್ನ ಸರಿಯಾಗಿ ಅಧ್ಯಯನವನ್ನ ಮಾಡಿದಾಗ ಇದು ಯಾವ ಕಾಲದಲ್ಲಿ ಬಂದಿರಬಹುದು ಅನ್ನುವಂಥದ್ದನ್ನ ನಾವು ಗುರುತಿಸಿಕೊಳ್ಳೋದಿಕ್ಕೆ ಸಾಧ್ಯ. ವೀಕ್ಷಿಸಿ ಮುಕ್ತಿ ನಾಗ ನೇರ ಪ್ರಸಾರ ಇಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಸಾರಿ ಅಣ್ಣ, ಸ್ವಲ್ಪ ರೈಟ್ ಹೋಗಿ. ಸಾಧಾರಣ ರಿಮೋಟ್ ಹೊಂದಿರುವ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿದ್ರೆ ಹೀಗೆ ಆಗುತ್ತದೆ. ಕೇವಲ D2H HDRF ನ ಜೊತೆ ಬರುತ್ತದೆ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟ್. ಯಾವುದೇ ದಿಕ್ಕಿನಲ್ಲೂ ಇದು ಕಾರ್ಯಾಚರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮಗೆ 9115691156 ನಲ್ಲಿ ಕರೆ ಮಾಡಿ ಅಥವಾ www.d2h.com ನಲ್ಲಿ ಲಾಗ್ ಆನ್ ಮಾಡಿ. D2H ವಿಭಿನ್ನ ವ್ಯೂ. ನಿಮ್ಮ ಚಿನ್ನದ ಆಭರಣಗಳನ್ನು ಕಡಿಮೆ ಬೆಲೆಗೆ ಕೇಳ್ತಿದ್ದಾರಾ? ಹಾಗಾದ್ರೆ ಅಭಯ ಗೋಲ್ಡ್ ಕಂಪನಿಗೆ ಬನ್ನಿ. ಅಧಿಕ ಬೆಲೆಗೆ ಚಿನ್ನವನ್ನು ಮಾರಾಟ ಮಾಡಿ. ಅಭಯ ಗೋಲ್ಡ್ ಬಯರ್ಸ್. ಯೋಗ, ಮುದ್ರೆ ಹಾಗೂ ಕಾಸ್ಮಿಕ್ ಹೀಲಿಂಗ್ ನಂತಹ ನೈಸರ್ಗಿಕ ಚಿಕಿತ್ಸೆಯಿಂದ ನಿಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಹಾಗೂ ಡಾಕ್ಟರ್ ಲತಾ ಶೇಖರ್ ಅವರ ನೇರ ಭೇಟಿಗಾಗಿ ಕರೆ ಮಾಡಿ 9535. ಯೋಗವನ ಬೆಟ್ಟದಲ್ಲಿ ಬಹುತೇಕ ಕಾಯಿಲೆಗಳಿಗೆ ನಿಮ್ಮ ಯಾವುದೇ ತಜ್ಞ ಡಾಕ್ಟರ್ಗಳು ಕೂಡ ಇದಕ್ಕೆ ಔಷಧಿ ಇಲ್ಲ ಅಂದ್ರೆ ಯೋಗವನ ಬೆಟ್ಟದಲ್ಲಿ ಒಮ್ಮೆ ವಿಚಾರಿಸಿ. ಜೀವನದಲ್ಲಿ ಒಮ್ಮೆ ಯೋಗವನ ಬೆಟ್ಟ ಅಂತ ತಾವೇ ಗಾದೆಯನ್ನ ಕಂಡಿಡ್ದಿದ್ದೀರಾ, ತಾವೇ ಆ ಗಾದೆಯನ್ನ ಅನುಚಾನವಾಗಿ ವೈರಲ್ ಮಾಡಿಬಿಟ್ಟಿದ್ದೀರಾ ಅಂತದ್ರಲ್ಲಿ ತಾವು ಉಪಯೋಗಿಸ್ಕೊಳ್ಳೋದು ಬಿಡೋದು ತಮಗೆ ಸೇರಿದಂತ ವಿಷಯ.
ಯೋಗವನ ಬೆಟ್ಟ ಒಂದು ಸೇವಾ ಸಂಸ್ಥೆ. ಇಲ್ಲಿ ಅನೇಕ ಕಾಯಿಲೆಗಳಿಗೆ ಯಾವುದೇ ವೈದ್ಯರು ಔಷಧಿ ಇಲ್ಲ ಅಂದ್ರೂ ಕೂಡ ಔಷಧಿ ಸಿಗುವಂತ ಏಕಮೇವ ಸ್ಥಳ ಅಂದ್ರೆ ಅದು ಯೋಗವನ ಬೆಟ್ಟ. ತಲೆಕೂದಲು ಉದುರುವುದಕ್ಕೆ ಹಲವಾರು ಕಾರಣಗಳಿವೆ. ಆಹಾರ ಸೇವನೆ ರೀತಿಗಳು, ಆಹಾರ ಪೌಷ್ಟಿಕ ಕೊರತೆಗಳು, ಆನುವಂಶಿಕ ಮೊದಲಾದ ಕಾರಣಗಳಿವೆ. ಹೀಗೆ ಕೂದಲು ಉದುರುವುದು ಬಿಡುವುದು ಸರಿಯಲ್ಲ. ಅದನ್ನು ಪ್ರಾರಂಭದಲ್ಲೇ ಸರಿಪಡಿಸಬೇಕು. ಕೂದಲು ಬೆಳೆಯಲು ಸಹಾಯಕವಾದ ಖನಿಜಾಂಶಗಳು, ಧಾತುಗಳು ಸೇರಿಸಲ್ಪಟ್ಟ ಜೀವಾಮೃತಂ. ಕೂದಲು ಉದುರುವುದು ತಡೆಯಲು ಮತ್ತು ಕೂದಲು ಸಮೃದ್ಧವಾಗಿ ಬೆಳೆಯಲು ನಾನು ಸಜೆಸ್ಟ್ ಮಾಡುತ್ತೇನೆ ಜೀವಾಮೃತ. ಶುರು ಮಾಡಿದ 21 ದಿನಗಳಲ್ಲೇ ನಿಮಗೆ ವ್ಯತ್ಯಾಸ ಕಾಣುತ್ತದೆ. ಆರೋಗ್ಯಕರವಾದ ಮತ್ತು ಬಲವಾದ ಕೂದಲಿಗೆ ಸೇವಿಸಿ ಜೀವಾಮೃತ. ಜೀವಾಮೃತ, ದಿ ಆಯುರ್ವೇದಿಕ್ ವೇ ಫಾರ್ ಕಂಪ್ಲೀಟ್ ಹೇರ್ ಕೇರ್. ಎಕ್ಸ್ಕ್ಯೂಸ್ ಮೀ, ಸಾರಿ ಅಣ್ಣ, ಸ್ವಲ್ಪ ರೈಟ್ ಹೋಗಿ. ಸಾಧಾರಣ ರಿಮೋಟ್ ಹೊಂದಿರುವ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿದ್ರೆ ಹೀಗೆ ಆಗುತ್ತದೆ. ಕೇವಲ D2H HDRF ನ ಜೊತೆ ಬರುತ್ತದೆ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟ್. ಯಾವುದೇ ದಿಕ್ಕಿನಲ್ಲೂ ಇದು ಕಾರ್ಯಾಚರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮಗೆ 9156 ನಲ್ಲಿ ಕರೆ ಮಾಡಿ ಅಥವಾ www.d2h.com ನಲ್ಲಿ ಲಾಗ್ ಆನ್ ಮಾಡಿ. D2H, ವಿಭಿನ್ನ ವ್ಯೂ. ಜಗತ್ತಿನ ವಿಸ್ಮಯಕಾರಿ ಆರೋಗ್ಯಕರ ವಿಚಾರಗಳನ್ನು ತಿಳಿಸುವುದೇ ಆಯುಷ್ ಟಿವಿಯ ನಿಗೂಢ ವಿಸ್ಮಯ ಕಾರ್ಯಕ್ರಮ. ಸತ್ಯ ಮಿಥ್ಯಗಳ ಜೊತೆಗೆ ಒಳಿತು ನಡೆದಿದ್ದರೆ ಆ ಶಕ್ತಿಯನ್ನು ನಾವು ಪ್ರಚಾರ ಮಾಡೋಣ. ಮನುಷ್ಯನ ಜ್ಞಾನಕ್ಕೂ ಶಕ್ತಿಗೂ ಮೀರಿದ್ದೇ ಈ ನಿಗೂಢ ವಿಸ್ಮಯ. ಈ ರೀತಿ ಆಯುಷ್ ಟಿವಿಯಲ್ಲಿ ಮಾತ್ರ. ನಮ್ಮ ಧಾರ್ಮಿಕ ಪರಂಪರೆ, ಕಲೆ, ಸಂಸ್ಕೃತಿ, ಶಿಕ್ಷಣ ಇವೆಲ್ಲವುಗಳ ಸಮಾಗಮವೇ ನಮ್ಮ ಪುಣ್ಯಧಾಮ ಮಠಗಳು. ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಲೋಕಕ್ಕೆ ಬೆಳಕಾಗಿರುವ ಪುಣ್ಯ ನೆಲೆಗಳ ಸಂಕ್ಷಿಪ್ತ ನೋಟ. ಮಠದ ನೆರಳು ವಿಶೇಷ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಯುಷ್ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ. ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಸಂಪೂರ್ಣ ಕಡಿವಾಣ ಬೀಳುವ ಸಾಧ್ಯತೆ ದಟ್ಟವಾಗಿದೆ. ಸಿಲಿಕಾನ್ ಸಿಟಿ, ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಟಫ್ ರೂಲ್ಸ್ ಜಾರಿ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಮುನ್ಸೂಚನೆ ನೀಡಿದ್ದಾರೆ. ಈ ಕುರಿತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಿಎಂ, ದೇಶಾದ್ಯಂತ ಒಮಿಕ್ರಾನ್ ಸೋಂಕು ಹೆಚ್ಚುತ್ತಿದೆ. ಈ ನಡುವೆ ಕೊರೋನಾ ಆತಂಕ ಕೂಡ ಮನೆ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಹೊಸ ವರ್ಷಾಚರಣೆಗೆ ಅವಕಾಶ ನೀಡಲು ಸಾಧ್ಯವೇ ಇಲ್ಲ. ಈಗಾಗಲೇ ಕೆಲ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಇನ್ನಷ್ಟು ಖಡಕ್ ರೂಲ್ಸ್ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಾಗೂ ಮಹಾರಾಷ್ಟ್ರ ಮತ್ತು ಕೇರಳ ರಾಜ್ಯಗಳಲ್ಲಿ ಮಾತ್ರ ಆತಂಕ ಮನೆ ಮಾಡಿತ್ತು. ಆದ್ರೀಗ ತಮಿಳುನಾಡಿನಲ್ಲಿಯೂ ಒಮಿಕ್ರಾನ್ ಪ್ರಕರಣ ಹೆಚ್ಚುತ್ತಿದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಅಗತ್ಯವಿದೆ. ಈಗಾಗಲೇ ಬಾರ್, ಪಬ್, ರೆಸ್ಟೋರೆಂಟ್ಗಳಲ್ಲಿ 50% ಅವಕಾಶ ನೀಡಲಾಗಿದೆ. ಆದರೆ ದೇಶದಲ್ಲಿ ಒಮಿಕ್ರಾನ್ ಹೆಚ್ಚುತ್ತಿರುವುದರಿಂದ ಕೇಂದ್ರ ಸರ್ಕಾರದಿಂದ ಹೊಸ ಗೈಡ್ಲೈನ್ ಕೂಡ ಬಂದಿದೆ. ಈ ನಿಟ್ಟಿನಲ್ಲಿ ಗೈಡ್ಲೈನ್ಗೆ ಅನುಗುಣವಾಗಿ ರಾಜ್ಯದಲ್ಲಿ ಕೆಲ ಮಾರ್ಗಸೂಚಿ ತರಲಾಗುತ್ತದೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೊರೋನಾ ರೂಪಾಂತರಿ ಒಮಿಕ್ರಾನ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮಾದರಿಯಲ್ಲೇ ಮಹಾರಾಷ್ಟ್ರದಲ್ಲೂ ಹಲವು ನಿರ್ಬಂಧಗಳನ್ನು ಜಾರಿ ಮಾಡಲಾಗಿದೆ. ರಾತ್ರಿ 9 ಗಂಟೆ ನಂತರ ಬೆಳಗ್ಗೆ 6 ಗಂಟೆವರೆಗೆ 5ಕ್ಕೂ ಹೆಚ್ಚಿನ ಮಂದಿ ಒಂದೆಡೆ ಸೇರುವುದನ್ನು ನಿರ್ಬಂಧಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಒಮಿಕ್ರಾನ್ ಪ್ರಕರಣಗಳು ಹೆಚ್ಚುತ್ತಿದ್ದು 20ಕ್ಕಿಂತಲೂ ಹೆಚ್ಚಿನ ಒಮಿಕ್ರಾನ್ ಪ್ರಕರಣಗಳು ವರದಿಯಾಗಿದೆ. ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಡಿಸೆಂಬರ್ 24ರ ಮಧ್ಯರಾತ್ರಿಯಿಂದಲೇ ಈ ನಿಯಮ ಜಾರಿಗೆ ಬರಲಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ. ಜೊತೆಗೆ ಮದುವೆಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ 200 ಮಂದಿ ಮಾತ್ರ ಹಾಜರಾಗಲು ಅನುಮತಿ ನೀಡಲಾಗಿದೆ. ಆಂಧ್ರಪ್ರದೇಶದಲ್ಲಿ 2 ಒಮಿಕ್ರಾನ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಒಟ್ಟು ಒಮಿಕ್ರಾನ್ ಪ್ರಕರಣಗಳ ಸಂಖ್ಯೆ 4ಕ್ಕೆ ಏರಿದೆ. 2 ಹೊಸ ಪ್ರಕರಣಗಳು ವಿಶಾಖಪಟ್ಟಣಂ ಮತ್ತು ಪೂರ್ವ ಗೋದಾವರಿ ಜಿಲ್ಲೆಗಳಿಂದ ವರದಿಯಾಗಿವೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. 2 ವ್ಯಕ್ತಿಗಳು ವಿದೇಶದಿಂದ ಆಗಮಿಸಿದ್ದಾರೆ. ಇತ್ತೀಚೆಗೆ ಕುವೈತ್ನಿಂದ ಆಗಮಿಸಿದ 39 ವರ್ಷದ ಮಹಿಳೆಗೆ ಒಮಿಕ್ರಾನ್ ವೇರಿಯಂಟ್ ಪಾಸಿಟಿವ್ ದೃಢಪಟ್ಟಿದೆ ಎಂದು ಪೂರ್ವ ಗೋದಾವರಿ ಜಿಲ್ಲಾ ವೈದ್ಯಕೀಯ ಮತ್ತು ಆರೋಗ್ಯ ಅಧಿಕಾರಿ
ಕೆವಿಎಸ್ ಗೌರೀಶ್ವರ ರಾವ್ ತಿಳಿಸಿದ್ದಾರೆ. ಡಿಸೆಂಬರ್ 19ರಂದು ವಿಜಯವಾಡಕ್ಕೆ ಬಂದಿಳಿದ ಮಹಿಳೆಗೆ ಕೋವಿಡ್-19ಗೆ ಧನಾತ್ಮಕವಾಗಿ ಪರೀಕ್ಷೆ ನಡೆಸಲಾಯಿತು ಮತ್ತು ಅವರ ಮಾದರಿಗಳನ್ನು ಜಿನೋಮ್ ಅನುಕ್ರಮಕ್ಕಾಗಿ ಸಿಸಿಎಂಬಿ ಹೈದರಾಬಾದ್ಗೆ ಕಳುಹಿಸಲಾಯಿತು ಮತ್ತು ಫಲಿತಾಂಶವನ್ನು ಡಿಸೆಂಬರ್ 23ರಂದು ಒಮಿಕ್ರಾನ್ ಪಾಸಿಟಿವ್ ಎಂದು ಘೋಷಿಸಲಾಯಿತು ಎಂದು ವೈಜಾಗ್ ಆರೋಗ್ಯ ಇಲಾಖೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಹರಿಯಾಣದ ಆರೋಗ್ಯ ಇಲಾಖೆಯಿಂದ ಪಡೆದ ಮಾಹಿತಿಯ ಪ್ರಕಾರ ಕೊರೋನಾದ ಒಮಿಕ್ರಾನ್ ರೂಪಾಂತರದ ಮೊದಲ ಪ್ರಕರಣ ಕಂಡುಬಂದಿದೆ. ಕೆನಡಾದಿಂದ ಹಿಂದಿರುಗಿದ 24 ವರ್ಷದ ಮಹಿಳೆಯೊಬ್ಬರು ಕೊರೋನಾದ ಒಮಿಕ್ರಾನ್ ರೂಪಾಂತರದಿಂದ ಸೋಂಕಿಗೆ ಒಳಗಾಗಿದ್ದಾರೆ. ಆರೋಗ್ಯ ಇಲಾಖೆ ಜಿನೋಮ್ ಸೀಕ್ವೆನ್ಸಿಂಗ್ ನಡೆಸಿದ ನಂತರ ಇದು ದೃಢಪಟ್ಟಿದೆ. ಫರೀದಾಬಾದ್ನ ಮುಖ್ಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ವಿನಯ್ ಗುಪ್ತಾ ಅವರು ಮಹಿಳೆ ಅಪಾಯದಲ್ಲಿರುವ ದೇಶಗಳಿಂದ ಪ್ರಯಾಣಿಸಿಲ್ಲ, ಆದ್ದರಿಂದ ಅವರ ಮಾದರಿಗಳನ್ನು ವಿಮಾನ ನಿಲ್ದಾಣದಲ್ಲಿ 2% ಮಾದರಿಯ ಕ್ರಮದಲ್ಲಿ ತೆಗೆದುಕೊಳ್ಳಲಾಗಿದೆ ಎಂದಿದ್ದಾರೆ. ಅವರೊಂದಿಗೆ ಸಂಪರ್ಕಕ್ಕೆ ಬಂದ ಇಬ್ಬರಲ್ಲೂ ಪಾಸಿಟಿವ್ ಕಂಡುಬಂದಿದ್ದು ಅವರ ಮಾದರಿಗಳನ್ನು ಜಿನೋಮ್ ಅನುಕ್ರಮಕ್ಕಾಗಿ ಕಳುಹಿಸಲಾಗಿದೆ ಎಂದು ಡಾಕ್ಟರ್ ವಿನಯ್ ಗುಪ್ತಾ ತಿಳಿಸಿದ್ದಾರೆ. ಒಮಿಕ್ರಾನ್ ವಿಚಾರದಲ್ಲಿ ರಾಜ್ಯದ ಜನತೆಗೆ ಸಿಹಿ ಸುದ್ದಿ ಸಿಕ್ಕಿದೆ. ದೇಶದ ಹಲವು ರಾಜ್ಯಗಳಲ್ಲಿ ಆರ್ ನಂಬರ್ ಸಂಖ್ಯೆ ಹೆಚ್ಚಾಗಿದೆ, ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆರ್ ನಂಬರ್ ಸಂಖ್ಯೆ ಕಡಿಮೆಯಾಗಿದೆ. ಆರ್ ನಂಬರ್ ಕೊರೋನಾ ಸೋಂಕು ಹರಡುವ ಸೂಚ್ಯಾಂಕವಾಗಿದೆ. ಆರ್ ನಂಬರ್ ಅಂದರೆ ರೀಪ್ರೊಡಕ್ಟಿವ್ ನಂಬರ್ ಎಂದರ್ಥ. ಕರ್ನಾಟಕದಲ್ಲಿ ಆರ್ ನಂಬರ್ ಇಳಿಕೆಯಾಗಿರುವುದು ಶುಭ ಸುದ್ದಿಯಾಗಿದೆ. ನವೆಂಬರ್ ಮೊದಲ ವಾರಕ್ಕಿಂತ ಈಗ ಆರ್ ನಂಬರ್ ಇಳಿಕೆಯಾಗಿದೆ. ಒಂದು ರಾಜ್ಯದಲ್ಲಿ ಆರ್ ಮೌಲ್ಯವು 1 ಆಗಿದ್ರೆ ಒಬ್ಬ ಕೋವಿಡ್ ಸೋಂಕಿತ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಸೋಂಕನ್ನ ಹರಡಬಹುದು ಎಂದರ್ಥ. 1ಕ್ಕಿಂತ ಕಡಿಮೆ ಮೌಲ್ಯ ಎಂದರೆ ಒಬ್ಬ ಸೋಂಕಿತ ವ್ಯಕ್ತಿಯು ಒಬ್ಬರಿಗಿಂತ ಕಡಿಮೆ ವ್ಯಕ್ತಿಗೆ ಸೋಂಕನ್ನ ಹರಡಬಹುದು. 1ಕ್ಕಿಂತ ಹೆಚ್ಚಿನ ಮೌಲ್ಯವು ಒಬ್ಬ ಸೋಂಕಿತ ವ್ಯಕ್ತಿಯು 1ಕ್ಕಿಂತ ಹೆಚ್ಚು ವ್ಯಕ್ತಿಗಳಿಗೆ ಸೋಂಕನ್ನ ಹರಡಬಹುದು ಎಂದು ಸೂಚಿಸುತ್ತದೆ ಎನ್ನಲಾಗಿದೆ. ನಿಜಕ್ಕೂ ಈ ವೇದಿಕೆ ಮೇಲೆ ಕೂರ್ಲಿಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಂತ ಅನ್ಕೋತೀನಿ. ಈ ಕೊಟ್ಟ ಗೌರವ ನನ್ನ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. If you have something which you want to achieve, never give it up. Be passionate about achieving that. ವೀಕ್ಷಿಸಿ ವಿಜಯೀ ಭವ, ಗೆಲುವಿಗೆ 100 ಮೆಟ್ಟಿಲು. ಖ್ಯಾತ ಆಯುರ್ವೇದ ತಜ್ಞರಾದ ಡಾಕ್ಟರ್ ಗಿರಿಧರ್ ಕಜಿಯವರ ಸಾರಥ್ಯದಲ್ಲಿ ಇಂದು ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ನಿಮ್ಮ ಕೈ ಬೆರಳುಗಳಲ್ಲೇ ಅಡಗಿದೆ ನಿಮ್ಮ ಆರೋಗ್ಯ. ನೀವು ಎಲ್ಲಿರ್ತೀರೋ ಅಲ್ಲೇ ಅಭ್ಯಾಸ ಮಾಡುವಂತದ್ದು ಯೋಗ ಮುದ್ರೆ. ಗ್ಯಾಸ್ಟ್ರಿಕ್ ಅಸಿಡಿಟಿ, ಆರ್ಥರೈಟಿಸ್, ಬ್ಯಾಕ್ ಪೇನ್ ಇರಬಹುದು ಅಥವಾ ಪಿಸಿಒಡಿ, ಒಬೆಸಿಟಿ, ಇದು ಎಲ್ಲದಕ್ಕೂ ಕೂಡ ಸರಳವಾದ ಚಿಕಿತ್ಸೆನೇ ಯೋಗ ಮುದ್ರೆ. ಯೋಗ, ಪ್ರಾಣಾಯಾಮ, ಮುದ್ರಾ, ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಹಾಗೂ ನೈಸರ್ಗಿಕವಾಗಿ ಸಿಗುವಂತ ನಾರುಬೇರುಗಳ ಕಷಾಯಗಳಿಂದ ಎಲ್ಲ ಕಾಯಿಲೆಗಳಿಗೂ ಸೂಕ್ತ ಪರಿಹಾರ. ವೀಕ್ಷಿಸಿ ಮುದ್ರಾ ಥೆರಪಿ ಇಂದು ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಕೊರೋನಾ ಸೋಂಕು ಬರದಂತೆ ತಡೆಗಟ್ಟೋದಕ್ಕೆ ಏನ್ ಮಾಡಬೇಕು ಗೊತ್ತಾ? ಹೀಗೆ ಮಾಡಿ. ತಾಜಾ ಹಾಗೂ ಜೀರ್ಣಕ್ಕೆ ಸುಲಭವಾದ ತರಕಾರಿಗಳನ್ನು ಸೇವಿಸಿ. ತುಳಸಿ, ಶುಂಠಿ, ಅರಿಶಿಣವನ್ನ ಬಿಸಿ ನೀರಿನಲ್ಲಿ ಹಾಕಿ ಕುದಿಸಿ ಆಗಾಗ ಕುಡಿಯುತ್ತಿರಿ. ಕೆಮ್ಮು ಇದ್ದರೆ 1 ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಿ. ಅಮೃತಬಳ್ಳಿ ಕಾಂಡವನ್ನು ಒಣಗಿಸಿ ಕಷಾಯ ತಯಾರಿಸಿ ದಿನಕ್ಕೆ 2 ಬಾರಿ 15ರಿಂದ 20 ಮಿಲಿಲೀಟರ್ ಕಷಾಯವನ್ನು ಸೇವಿಸಿ. ಗಂಟಲು ಒಣಗಲು ಬಿಡಬೇಡಿ. ಆಗಾಗ್ಗೆ ಬಿಸಿ ನೀರನ್ನು ಕುಡಿಯುತ್ತಿರಿ. ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನೇ ಸೇವಿಸಿ. ಅಧಿಕ ಪೋಷಕಾಂಶವಿರುವ ಆಹಾರವನ್ನು ಸೇವಿಸಿ. ಬೂದುಗುಂಬಳಕಾಯಿ, ಸೋರೆಕಾಯಿ, ಮೆಂತ್ಯ ಸೊಪ್ಪು ಸೇವಿಸಿ. ನುಗ್ಗೆ ಸೊಪ್ಪು, ಹಾಗಲಕಾಯಿ ಸೇವಿಸಿ. ಆಹಾರದಲ್ಲಿ ಶುಂಠಿ, ಕಾಳು ಮೆಣಸನ್ನು ಕಡ್ಡಾಯವಾಗಿ ಬಳಸಬೇಕು. ಚಹಾ ಬದಲಾಗಿ ಕಾಳುಮೆಣಸು, ಮೆಂತ್ಯ, ಜೀರಿಗೆ, ಶುಂಠಿ ಬಳಸಿ ಕಷಾಯ ತಯಾರಿಸಿ. ಬಿಸಿ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಬಿಸಿ ಪಾನೀಯಗಳು, ಬಿಸಿ ನೀರನ್ನೇ ಕುಡಿಯಬೇಕು. ಕಿತ್ತಳೆ, ಮೋಸಂಬಿ, ಪೇರಳೆಯಂತಹ ಹಣ್ಣುಗಳನ್ನ ಸೇವಿಸಿ. ನೆಲ್ಲಿಕಾಯಿ, ಸಪೋಟ ಹಣ್ಣು ಸೇವಿಸುವುದು ಉತ್ತಮ. ಆಯುಷ್ ಟಿವಿ ವೆಲ್ನೆಸ್ ಅಂಡ್ ಲೈಫ್ ಸ್ಟೈಲ್ ಚಾನೆಲ್. ಹಲವಾರು ವರ್ಷಗಳಿಂದ ನಿಮ್ಮ ಕುಟುಂಬದವರಿಗೆ ಹಾಗೂ ನಿಮ್ಮೂರಿನ ರೋಗಿಗಳಿಗೆ ನೀವೇ ನಾಟಿ ವೈದ್ಯರಾಗಿದ್ದೀರಾ. ತಲೆಮಾರುಗಳಿಂದ ನೀವು ನೀಡೋ ನಾಟಿ ಔಷಧಿ ರೋಗಿಗಳನ್ನ ಗುಣಮುಖರನ್ನಾಗಿಸಿದೀಯಾ? ವೀಕ್ಷಕರೇ, ನೀವು ಸಹ ನಿಮ್ಮ ಹಳ್ಳಿ, ಪಟ್ಟಣ, ನಗರಗಳಲ್ಲಿ ಇಂತಹ ನಾಟಿ ವೈದ್ಯರಿದ್ದರೆ ಕೂಡಲೇ ಸಂಪರ್ಕಿಸಿ.
ನಶಿಸಿ ಹೋಗುತ್ತಿರುವ ನಾಟಿ ವೈದ್ಯ ಪದ್ಧತಿಯನ್ನ ಪ್ರಚಾರ ಮಾಡೋಣ. ನಾಟಿ ವೈದ್ಯ ಪದ್ಧತಿಯನ್ನು ಜಗತ್ತಿಗೆ ತೋರಿಸೋಣ. ವೀಕ್ಷಿಸಿ ಆಯುಷ್ ಟಿವಿಯ ವಿಶೇಷ ಕಾರ್ಯಕ್ರಮ ನಾಟಿ ವೈದ್ಯ. ಇದು ತಲೆಮಾರು ವೈದ್ಯ ಪದ್ಧತಿ. ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ಮಾತ್ರ. ನೀವು ನೋಡ್ತಾ ಇದ್ದೀರಾ ಆಯುಷ್ ಟಿವಿ, ಕರ್ನಾಟಕ's ಓನ್ಲಿ ವೆಲ್ನೆಸ್ ಅಂಡ್ ಲೈಫ್ ಸ್ಟೈಲ್ ಚಾನಲ್. ನಡಿಮನ ಮುಕ್ತಿ ನಾಗನ ಕ್ಷೇತ್ರಕ್ಕೆ, ನಡಿಮನ ಮುಕ್ತಿ ನಾಗನ ಕ್ಷೇತ್ರಕ್ಕೆ, ಮಾಡಿದ ಪಾಪವ ತೊಳೆಯಲು ಬೇಗ, ಮಾಡಿದ ಪಾಪವ ತೊಳೆಯಲು ಬೇಗ, ನಾಗನ ಸೇವೆ ಮಾಡುವೆ ಈಗ. ಅಂತರ್ಯಾಮಿ ಹೇ ನೃಸಿಂಹ ಆಲಿಸು, ಕರುಣಿಸಿ ನಾಟಕವ ನಿಲ್ಲಿಸೋ. ಅಂತರ್ಯಾಮಿ ಆಲಿಸೋ, ಪಾಲಿಸೋ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮುಕ್ತಿನಾಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಋತ್ವಿ. ಈ ಕಾರ್ಯಕ್ರಮದ ವಿಶೇಷತೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಸೂಕ್ತ ಹಾಗೂ ಸರಳ ಪರಿಹಾರವನ್ನ ತಿಳಿಸಿಕೊಡೋದಕ್ಕೆ ಎಂದಿನೊಂದಿಗೆ ನಮ್ಮೊಟ್ಟಿಗೆ ಇದ್ದಾರೆ ಅನುವಂಶೀಯ ವೈದ್ಯರು, ಮುಕ್ತಿನಾಗ ಕ್ಷೇತ್ರದ ಧರ್ಮದರ್ಶಿಗಳು ಆಗಿರುವಂತಹ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ ಅಮ್ಮ. ನಮಸ್ತೆ. ಏನೋ ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡಿ ಗೌರಿಯ ಮಾತ್ರ ಮಾತನಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕಂಡುಕೊಳ್ಬಹುದು. ಕರೆ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನೆಟ್ವರ್ಕ್ ಇರುವಂತಹ ಜಾಗಕ್ಕೆ ಬಂದು ಮಾತನಾಡೋದು ಉತ್ತಮ ಅಂತ ಕೂಡ ತಿಳಿಸ್ತೀನಿ. ಇನ್ನ ಗೌರಿಯಮ್ಮನ ನೀವು ನೇರವಾಗಿ ಭೇಟಿಯನ್ನ ಮಾಡಬೇಕು ಅಂತ ಅಂದ್ರೆ ಪ್ರತಿ ಭಾನುವಾರ ಹಾಗೂ ಮಂಗಳವಾರ ಮುಕ್ತಿನಾಗ ಕ್ಷೇತ್ರದಲ್ಲೂ ಕೂಡ ಸಿಗ್ತಾರೆ. ಭೇಟಿ ಮಾಡೋಕ್ಕಿಂತ ಮುಂಚಿತವಾಗಿ ಕಚೇರಿಯ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರು ಕೂಡ ನೋಂದಾಯಿಸಿಕೊಳ್ಳಿ, ಹಾಗೆ ಹೆಚ್ಚಿನ ಮಾಹಿತಿ ಕೂಡ ಪಡ್ಕೊಳ್ಬಹುದು. ಇನ್ನ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗೌರಿಯಮ್ಮ ಯಾವ ಒಂದು ವಿಚಾರದ ಬಗ್ಗೆ ತಿಳಿಸ್ತಿದ್ದಾರೆ ಅಂತ ಅಂದ್ರೆ, ಪ್ರತಿ ಸಂಚಿಕೆಯಲ್ಲೂ ಗೌರಿ